ಅಮೃತಾಂಶೂದ್ಭವೋ ಭಾನು ಶಶಬಿಂದು ಸುರೇಶ್ವರಃ ಔಷಧಂ ಜಗತಃ ಸೇತು ಸತ್ಯ ಧರ್ಮ ಪರಾಕ್ರಮಃ. ನೋಡಿ, ಇಲ್ಲಿ ಮಹಾಪ್ರಾಣಗಳನ್ನು ಗಮನಿಸಬೇಕಾದದ್ದು. ಅಮೃತಾಂಶೂದ್ಭವೋ, ಭಾ ಅನ್ನುವುದು ಮಹಾಪ್ರಾಣ. ಶುದ್ಭವೋ ಭಾನು, ಅಲ್ಲೂ ಕೂಡ ಭಾನು ಶಶಬಿಂದು ಸುರೇಶ್ವರ. ಇನ್ನು ಔಷಧಂ ಮಹಾಪ್ರಾಣ ಇದೆ. ಜಗತಃ ಸೇತು, ಜಗತ ಸೇತು ಅಲ್ಲ, ಜಗತಃ ಸೇತು, ಎರಡು ಅಲ್ಲಿ ಸೊನ್ನೆ ಇದೆ, ಅದೇ ವಿಸರ್ಗ. ಇನ್ನು ಸತ್ಯ ಧರ್ಮ ಪರಾಕ್ರಮ, ಅದರಲ್ಲಿ ಮೊದಲನೆಯ ಭಗವಂತನ ನಾಮ ಅಮೃತಾಂಶುದ್ಭವ. ಇಲ್ಲಿ ನಮಸ್ಕಾರ ಮಾಡ್ಬೇಕಾದ್ರೆ ಅಮೃತಾಂಶುದ್ಭವಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕು. ಅಮೃತಾಂಶು ಅಂತ ಹೇಳಿದ್ರೆ ಚಂದ್ರ, ಅಂದ್ರೆ ಅಮೃತಮಯವಾದ ಕಿರಣವುಳ್ಳವ, ಅವನಲ್ಲಿ ಉದ್ಭವಿಸುವವನು, ಕಾಣಿಸಿಕೊಳ್ಳುವವನು, ಅಂದ್ರೆ ವಿಶೇಷವಾಗಿ ಧನ್ವಂತರ ರೂಪಿ ಭಗವಂತ. ಭಗವಂತ ತಾನು ಆ ಚಂದ್ರಮಂಡಲದಲ್ಲಿ ಕಾಣಿಸಿಕೊಳ್ತಾನಂತೆ. ಅದಕ್ಕೆ ವಿಶೇಷವಾಗಿ ಧನ್ವಂತರಿಯನ್ನು ನಾವು ಚಂದ್ರಮಂಡಲದಲ್ಲಿ ನೋಡಬೇಕಾಗುತ್ತೆ. ನಮ್ಮ ಎಲ್ಲ ರೋಗವನ್ನ ಪರಿಹಾರ ಮಾಡುವಂತಹ ಧನ್ವಂತರಿ ರೂಪಿ ಭಗವಂತ ಆ ಚಂದ್ರಮಂಡಲದಲ್ಲಿದ್ದು ಚಂದ್ರನಿಂದ ಅಮೃತಮಯವಾದ ಕಿರಣವನ್ನ ಹೊರಗೆ ಹಾಕ್ತಾ ಇದ್ದಾನೆ. ಅದಕ್ಕೆ ಭಗವಂತನಿಗೆ ಅಮೃತಾಂಶುದ್ಭವ ಅಂತ ಕರೀತಾರೆ. ನಂತರ ಎರಡನೆಯದ್ದು ನಾಮ ಈ ಶ್ಲೋಕದಲ್ಲಿ ಬರುವಂತಹದ್ದು ಭಾನುಹು. ನಮಸ್ಕಾರ ಮಾಡಬೇಕಾದ್ರೆ ಭಾನವೇ ನಮಃ ಅಂತ ನಮಸ್ಕಾರ ಮಾಡಬೇಕು. ಭಾನು ಅಂತ ಹೇಳಿದ್ರೆ, ಭಾ ಅಂತ ಹೇಳಿದ್ರೆ ಬೆಳಗುವವನು, ಬೆಳಗುವವನು ಭಗವಂತ ಅಂತ. ಅಂದ್ರೆ ನೋಡಿ, ಮೂಲತಃ ನಿಜವಾಗಿ ಬೆಳಗುವಿಕೆ ಅಂತ ಇರುವುದು ದೇವರಲ್ಲಿ ಮಾತ್ರ. ಸ್ವಾಭಾವಿಕವಾದ ಬೆಳಗುವಿಕೆ ಇರುವುದು ದೇವರಲ್ಲಿ ಮಾತ್ರ. ಆ ದೇವರ ಬೆಳಕಿನಿಂದಾಗಿ ಉಳಿದ ಎಲ್ಲ ಬೆಳಗುವ ವಸ್ತುಗಳು ಬೆಳಗುತ್ತಾ ಇಲ್ಲ. ಅದರಿಂದಾಗಿ ಉಳಿದ ಯಾವುದಕ್ಕೂ ಕೂಡ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಸ್ವಂತ ಬೆಳಕಿಲ್ಲ. ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಹೆಚ್ಚಾಗ್ನೋ ತತ್ತೇಜೋ ವಿಧಿ ಮಾಮಕಂ ಅಂತ ಹೇಳಿದಾಗೆ ಬೆಳಗುವ ವಸ್ತುಗಳೆಲ್ಲವೂ ನನ್ನಿಂದಲೇ ಬೆಳಗುವುದು. ಯಾಕಂತ ಹೇಳಿದ್ರೆ ನಿಜವಾಗಿ ಬೆಳಗುವವನು ಭಗವಂತ. ಇವನೇ ಸೂರ್ಯನೊಳಗೆ ಹೋಗಿ ಕೂತಾಗ ಸೂರ್ಯ ಬೆಳಗುತ್ತೆ. ಅದಕ್ಕೆ ಸೂರ್ಯನನ್ನ ಭಾನು ಅಂತ ಕರಿತೇವೆ, ಭಾನುವಾರ. ಸೂರ್ಯನನ್ನು ಯಾಕೆ ಭಾನು ಅಂತ ಕರಿತೇವೆ ಅಂತ ಹೇಳಿದ್ರೆ ಬೆಳಗುವವನು. ಕಾರಣ ಏನಂದ್ರೆ ಅವನೊಳಗೆ ನಾರಾಯಣ ತಾನು ನಿಂತು ಭಾನುವಾಗಿ ನಿಂತು ಬೆಳಗುತ್ತಾರೆ. ಅದಕ್ಕೆ ಭಗವಂತನನ್ನು ಭಾನು ಅಂತ ಕರೀತಾರೆ. ನಂತರ ಶಶಬಿಂದುಹು ಭಗವಂತನ ಕರೀತಾರೆ. ನಮಸ್ಕಾರ ಮಾಡಬೇಕಾದ್ರೆ ಈ ರೂಪಕ್ಕೆ ಶಶಬಿಂದವೇ ನಮಃ ಅಂತ ನಮಸ್ಕಾರ ಮಾಡಬೇಕು. ಅಂದ್ರೆ ಅರ್ಥ ಏನಂತ ಹೇಳಿದ್ರೆ, ದೇವರು ಅಂತ ಹೇಳಿದ್ರೆ ಯಾರು, ದೇವರ ಐಡೆಂಟಿಫಿಕೇಶನ್ ಏನು, ಲಕ್ಷಣ ಅಂತ ಕರೀತಾರೆ. ಲಕ್ಷಣ ಅಂತ ಹೇಳಿದ್ರೆ ಐಡೆಂಟಿಫಿಕೇಶನ್, ದೇವರನ್ನ ಗುರುತಿಸುವುದು ಹೇಗೆ. ದೇವರು ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ ಅದನ್ನ ಹೇಳ್ತಾ ಇದೆ ಶಶಬಿಂದುಹು. ಬಿಂದು ಅಂತ ಹೇಳಿದ್ರೆ ಲಕ್ಷಣ. ದೇವರಿಗೆ ದೇವರ ಲಕ್ಷಣ ಏನು ಅಂತ ಹೇಳಿದ್ರೆ, ಐಡೆಂಟಿಟಿ ಏನು ಅಂತ ಹೇಳಿದ್ರೆ ಶಶ. ಶಶ ಅಂದ್ರೆ ಶಮ್ ಅಂದ್ರೆ ಸುಖ, ತುಂಬಾ ಸುಖ ಅಂತ. ಸುಖಕ್ಕಿಂತಲೂ ಸುಖವಾಗಿರುವವನು ಭಗವಂತ, ಮಹಾ ಸುಖ ಅಂತ ಭಗವಂತ. ಇದೇ ದೇವರು. ದೇವರು ಅಂತ ಹೇಳಿದ್ರೇನೆ ಅತ್ಯಂತ ಸುಖ ಸ್ವರೂಪಿ. ಇದು ದೇವರ ಲಕ್ಷಣ ಅಂತ. ಅದಕ್ಕೆ ದೇವರನ್ನ ಶಶಬಿಂದುಹು ಅಂತ ಕರೀತಾರೆ. ನಂತರ ಮುಂದಿನದು ಈ ನಮಸ್ಕಾರ ಮಾಡಬೇಕಾದ್ರೆ ಶಶಬಿಂದವೇ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕು. ಮುಂದಿನ ನಾಮ ಸುರೇಶ್ವರ. ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ ಸುರೇಶ್ವರಾಯ ನಮಃ ಅಂತ ಈ ರೂಪಕ್ಕೆ ನಮಸ್ಕಾರ ಮಾಡಬೇಕು. ಸುರರು ಅಂದ್ರೆ ಗೊತ್ತು ನಮಗೆ, ದೇವತೆಗಳು. ಸುರ ಈಶವರ, ಸುರೇಶ್ವರ ಅಂತ ಹೇಳ್ತಾರೆ. ಆ ದೇವತೆಗಳಿಗೆಲ್ಲರಿಗೂ ಈಶರಾಗಿರುವವರಿದ್ದಾರೆ, ಬ್ರಹ್ಮಾದಿ ದೇವತೆಗಳು. ಇವಾಗ ಇಂದ್ರಾದಿ ದೇವತೆಗಳಿಗೆಲ್ಲ ಈಶಾ ಅಂತ ಹೇಳಿದ್ರೆ ಶಿವ. ಅವರೆಲ್ಲರಿಗೂ ಈಶರಾಗಿರುವವರು ಬ್ರಹ್ಮದೇವರು, ಅವರಿಗೂ ಈಶರಾಗಿರುವವರು ಲಕ್ಷ್ಮಿ. ಈ ರೀತಿ ಈ ಲಕ್ಷ್ಮಿಯವರೆಗೆ ಎಲ್ಲರೂ ಈಶರು ಅಂದ್ರೆ ಒಡೆಯರು. ಆದ್ರೆ ಇವರೆಲ್ಲರಿಗಿಂತಲೂ ವರ, ಈಶ ವರ. ವರ ಅಂತ ಹೇಳಿದ್ರೆ ಶ್ರೇಷ್ಠನಾಗಿರುವ, ಅಂದ್ರೆ ಎಲ್ಲಾ ನಮ್ಮನ್ನ ದೇವತೆಗಳನ್ನ ನಿಯಂತ್ರಣ ಮಾಡುವವರಿಗಿಂತಲೂ ಶ್ರೇಷ್ಠನಾಗಿರುವ. ಅದಕ್ಕೆ ಸುರೇಶ್ವರ ಅಂತ ದೇವರನ್ನ ಕರೀತಾರೆ. ಮುಂದಿನ ಭಗವಂತನ ನಾಮ ಔಷಧಂ ಅಂತ ನಮಸ್ಕಾರ ಮಾಡ್ಬೇಕಾದ್ರೆ ಔಷಧಾಯ ನಮಃ ಅಂತ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ನಿಜವಾಗ್ಲೂ ಔಷಧ ಅಂತ ಕುಶ ಅಂತ ಹೇಳಿದ್ರೆ ಯಾರು ಈ ಸಂಸಾರದಲ್ಲಿ ಬಿಸ್ತಾ ಇದ್ದಾರೆ ಬಿಸಿಯಿಂದ, ಅದಕ್ಕೆ ಔಷಧಿಯಿಂದ ನಾವು ಕರಿತೇವೆ. ಜ್ವರ ಬಂದಾಗ ಔಷಧಿ ಅಂತ. ಯಾಕೆ ಅದನ್ನು ಔಷಧಿಯಿಂದ ಕರಿತೇವೆ ಅಂತ ಹೇಳಿದ್ರೆ, ಅವನಿಗೆ ಜ್ವರದಿಂದ ಮೈಯೆಲ್ಲ ಬಿಸಿಯಾಗಿರುತ್ತೆ, ದೇಹ ಎಲ್ಲ ಬಿಸಿಯಾಗಿರುತ್ತೆ. ಅಂತಹ ಬಿಸಿಯಾಗಿರುವ ರೋಗದಿಂದ, ಜ್ವರದಿಂದ ಬಿಸಿಯಾಗಿರುವವನನ್ನ ಇದು ತಣ್ಣಗೆ ಮಾಡುತ್ತದೆ, ಉಪಶಮನ ಮಾಡುತ್ತದೆ, ನಾರ್ಮಲ್ ಕಂಡೀಷನ್ನಿಗೆ ಬರುವಂತೆ ಮಾಡುತ್ತದೆ. ಅದಕ್ಕೆ ಔಷಧ ಅಂತ ಕರೀತೇವೆ.
ಇಲ್ಲಿ ಭಗವಂತನ ಹಾಗೆ. ಇವನನ್ನು ಯಾಕೆ ಔಷಧ ಅಂತ ಕರೀತಾರೆ ಅಂತ ಹೇಳಿದ್ರೆ, ನಾವು ಸಂಸಾರದ ಬಿಸಿಯಲ್ಲಿ ಅದೇ ಹೇಳ್ತೇವಲ್ವಾ, ಅಯ್ಯೋ ತಲೆ ಬಿಸಿ ಮಾರೇರೆ, ಆ ರೀತಿ ಸಂಸಾರದ ಬಿಸಿಯಲ್ಲಿ ಬೆಂದು ಹೋಗ್ತಾ ಇದ್ದೇವೆ. ಅಂತಹ ನಮ್ಮನ್ನ ಭಗವಂತ ಶರಣ ಆದ್ರೆ ಧಾರಣೆ ಮಾಡ್ತಾನೆ ಅಂತ ಹೇಳಿದ್ರೆ, ಧರಿಸ್ತಾನೆ, ನಮ್ಮನ್ನ ರಕ್ಷಣೆ ಮಾಡ್ತಾನೆ, ಕಾಪಾಡ್ತಾನೆ. ಅದಕ್ಕೆ ಭಗವಂತನ ಔಷಧ ಅಂದ್ರೆ ಸಂಸಾರದ ರೋಗಕ್ಕೆ ತುತ್ತಾದವರಿಗೆ ಮದ್ದಾಗಿರುವ ಭಗವಂತ, ಅದಕ್ಕೆ ಔಷಧ. ಇನ್ನು ಜಗತಸ್ಸೇತು ನಮಸ್ಕಾರ ಮಾಡ್ಬೇಕಾದ್ರೆ ಜಗತಸ್ಸೇತವೇ ನಮಃ ಅಂತ ನಮಸ್ಕಾರ ಮಾಡ್ಬೇಕು. ಜಗತ್ತಿನ ಸೇತುವೆ ಅಂತ ಇದರರ್ಥ. ಜಗತ್ತಿನ ಸೇತುವೆ ಅಂದ್ರೆ, ಜಗತ್ತಿನ ಸೇತುವೆ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೆ, ಎಲ್ಲಿಂದ ಎಲ್ಲಿಗೆ ಸೇತುವೆ ಅಂತ ಹೇಳಿದ್ರೆ, ನಿಜವಾಗ್ಲೂ ನಾವ್ ಎಲ್ಲಿಗೆ ಹೋಗ್ಬೇಕಾಗಿದೆಯೋ ಅಲ್ಲಿ. ಇಲ್ಲದೆ ಇದ್ರೆ, ಸೇತುವೆ ಇಲ್ದಿದ್ರೆ ನಮ್ಗೆ ಹೋಗ್ಲಿಕ್ಕೆ ಆಗೋಲ್ಲ. ಇಲ್ಲಿಗೆ ಇದ್ರೆ ಭಗವಂತನ ಲೋಕಕ್ಕೆ ಹೋಗ್ಬೇಕಾಗಿದೆ, ಮೋಕ್ಷ ಲೋಕ ಭಗವಂತನ ಲೋಕಕ್ಕೆ ಹೋಗ್ಬೇಕಾಗಿದೆ. ಇಲ್ಲಿ ನಾವು ಇದ್ದೇವೆ ಅಂದ್ರೆ ಈ ಭೂಮಿಯಲ್ಲಿದ್ದೇವೆ, ಭೂಮಿಯಿಂದ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿರುವ ಸೇತುವೆ ಯಾರು? ಇವನೇ, ಈ ದೇವರೇ ಸೇತುವೆ ಅಂತ ಹೇಳಿದ್ರೆ. ಸೇತುವೆ ಅಂತ ಹೇಳಿದ್ರೆ ಮಧ್ಯದಲ್ಲಿರುವ ಜಾಗ ಏನಿದೆ ಅದನ್ನ ಪೂರ್ಣೆ ಮಾಡುವವನು. ಏನದು ಮಧ್ಯದಲ್ಲಿರುವ ಜಾಗ ಅಂದ್ರೆ, ನಾವು ಸಾಧನೆ ಮಾಡ್ಬೇಕು. ನಿಜವಾಗಲೂ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಸಾಧನೆಯನ್ನ ಮಾಡಬೇಕು. ಈ ಸಾಧನೆಯನ್ನ ಮಾಡಿಸುವವನು ಯಾರು? ದೇವರೇ ಮಾಡಿಸ್ಬೇಕು. ಅವನೇ ಸೇತುವೆಯಾಗಿ ನಮ್ಮನ್ನು ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗುದು. ಸೇತುವೆ ಅನ್ನೋದು ಏನ್ ಮಾಡ್ತದೆ ಅಂದ್ರೆ, ನದಿಯ ಈ ದಡದಿಂದ ಆ ದಡಕ್ಕೆ ನಮ್ಮನ್ನ ದಾಟಿಸ್ತದೆ. ಅದೇ ರೀತಿ ಈ ಸಂಸಾರ ಸಾಗರವನ್ನ ದಾಟಿಸಿ ನಮ್ಮನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗುವ. ಅದಕ್ಕೆ ಅವನನ್ನ ಜಗತಸ್ಸೇತು ಭಗವಂತನನ್ನು. ನಂತರ ಸತ್ಯ ಧರ್ಮ ಪರಾಕ್ರಮ ನಮಸ್ಕಾರ ಮಾಡಿದ್ರು ಬೇಕಾದ್ರೆ, ಸತ್ಯ ಧರ್ಮ ಪರಾಕ್ರಮಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಿದ್ರು. ಯಾಕೆ ದೇವರನ್ನ ಸತ್ಯ ಧರ್ಮ ಪರಾಕ್ರಮ ಅಂತ ಕರೀತಾರೆ ಅಂದ್ರೆ, ದೇವರ ಪರಾಕ್ರಮ ತಾಕತ್ತೇನಿದೆ ಅದು ಎಂಥದ್ದು ಅಂತ ಹೇಳಿದ್ರೆ ಸತ್ಯವಾದ ತಾಕತ್ತು. ಸತ್ಯವಾದದ್ದು ಅಂದ್ರೆ ಯಾವತ್ತೂ ಸುಳ್ಳಾಗುವುದೇ ಇಲ್ಲ. ದೇವರ ತಾಕತ್ತು ಅನ್ನುವುದು ಯಾವತ್ತೂ ಸುಳ್ಳಾಗಲ್ಲ. ಅಂದ್ರೆ ಯಾವತ್ತೂ ಸುಳ್ಳಾಗಲ್ಲ ಅಂತ ಹೇಳಿದ್ರೆ ಉಳಿದವರು ಸುಳ್ಳಾಗತ್ತಾ? ಹೌದು, ಉಳಿದವರ ತಾಕತ್ತು ಎಲ್ಲಾದ್ರೂ ಯಾವತ್ತಾದ್ರೂ ಚೂರು ಕಡಿಮೆ ಆಗಬಹುದು. ಇಲ್ಲಿ ಸೋತು ಹೋದ್ರಿ ಇವರು, ಇಲ್ಲಿವರ ಪರಾಕ್ರಮ ಏನು ಆಗ್ಲಿಲ್ಲ, ಈ ರೀತಿ ಆಗ್ಲಿಕ್ಕೆ ಸಾಧ್ಯತೆ ಉಂಟು. ಎಲ್ಲಾದ್ರೂ ಕಡೆಗೆ ಲಕ್ಷ್ಮಿಯೂ ಕೂಡ ದೇವರ ಮುಂದೆ ಸೋತು ಹೋಗ್ತದೆ. ಆದರೆ ಭಗವಂತನ ಪರಾಕ್ರಮ ಮಾತ್ರ ಇಲ್ಲಿಯವರೆಗೆ ಒಂದು ಕಡೆಯೂ ಒಂದು ಚೂರು ಸೋತದ್ದು ಅಂತ ಸತ್ಯವಾಗಿ ಇರುವಂತದ್ದು. ಅಷ್ಟು ಮಾತ್ರ ಅಲ್ಲ, ಧರ್ಮ ಪರಾಕ್ರಮ ಅಂತ ಅಂದ್ರೆ ಭಗವಂತನ ಪರಾಕ್ರಮ ಯಾಕೋಸ್ಕರ ಇರುವುದು? ನಾನ್ ದೊಡ್ಡ ಮನುಷ್ಯ ಅಂತ ತೋರಿಸ್ಕೊಳ್ಲಿಕ್ಕ ಅಲ್ಲ, ಮತ್ತೆ ಧರ್ಮದ ಸ್ಥಾಪನೆಗಾಗಿ. ಅವನದ್ದು ಧರ್ಮದ ಪರಾಕ್ರಮ. ಧರ್ಮ ಅಂತ ಹೇಳಿದ್ರೇನು? ಜಗತ್ತಿನ ಒಳಿತಿಗಾಗಿ ಇರುವ ಪರಾಕ್ರಮ ದೇವರು, ಅಥವಾ ಹೊರತು ಜಗತ್ತಿನ ಅಳಿವಿಗಾಗಿ ಅಲ್ಲ, ನಾಶಕ್ಕಾಗಿ ಅಲ್ಲ. ಈ ರೀತಿ ಯಥಾರ್ಥವಾದ ಜಗತ್ತಿನ ಒಳಿವಿಗೋಸ್ಕರ ಇರುವಂತಹ ಪರಾಕ್ರಮವುಳ್ಳವನು ದೇವರು. ಅದಕ್ಕೆ ಅವನನ್ನು ಸತ್ಯಧರ್ಮ ಪರಾಕ್ರಮ ಅಂತ. ಮುಂದಿನದ್ದು ಭೂತ ಭವ್ಯ ಭವನ್ನಾಥ. ನೋಡಿ ಮಹಾಪ್ರಾಣ, ಭೂತ ಭವ್ಯ ಭವನ್ನಾಥಾಯ ನಮಃ. ನಾಥ ಬೇರೆ, ನಾಥ ಬೇರೆ. ಅಂದ್ರೆ ಮಹಾಪ್ರಾಣ ಸ್ಪಷ್ಟವಾಗಿ ಬರಬೇಕು. ಭೂತ ಭವ್ಯ ಭವನ್ನಾಥ ಭಗವಂತನಂತ ಅಂದ್ರೆ ಮುಂದಿನ ಶ್ಲೋಕ ಇದು ನಾವು ನೋಡಬೇಕಾಗಿರುವಂತಹದ್ದು. ಶ್ಲೋಕ ನೋಡಿ ಮತ್ತೆ ಹೇಳೋಣ. ಭೂತ ಭವ್ಯ ಭವನ್ನಾಥ ಪವನಃ ಪಾವನೋ ನಲಃ ಕಾಮಃ ಕಾಮಕೃತ್ಕಾಂತ ಕಾಮಃ ಕಾಮಪ್ರದ ಪ್ರಭು. ಉಚ್ಚಾರಣೆಯಲ್ಲಿ ಸ್ವಲ್ಪ ಗಮನಿಸಬೇಕಾದದ್ದು. ಭೂತ ಭವ್ಯ ಭವನ್ನಾಥ ಇಷ್ಟು ಮಹಾಪ್ರಾಣ ಇದೆ ಇಲ್ಲಿ. ನಂತರ ಪವನ ಪಾವನೋ ನಲಃ. ನಂತರ ಕಾಮಃ ದೀರ್ಘ ಇದೆ. ಕಾಮಃ ಕಾಮಕೃತ್ ಕಾಂತ ಕಾಂತ ಕಾಮ ಕಾಮಪ್ರದ. ನೋಡಿ ಅಲ್ಲಿ ಕಾಮಪ್ರದ ಅಷ್ಟೇ. ಮೊದಲು ಕಾಮ, ಇನ್ನೊಂದು ಕಾಮಪ್ರದ, ಕಾಮಪ್ರದ ಮತ್ತು ಪ್ರಭು. ಈ ರೀತಿ ಉಚ್ಚಾರಣೆ ಏನ್ ಮಾಡ್ಬೇಕಾದ್ರೆ ಅದರಲ್ಲಿ ಭೂತ ಭವ್ಯ ಭವನ್ನಾಥ ಅಂತ ಹೇಳಿದ್ರೆ, ಭೂತ ಅಂತ ಹೇಳಿದ್ರೆ ಗೊತ್ತು ಹಿಂದಿನದ್ದು, ಭವ್ಯ ಅಂತ ಹೇಳಿದ್ರೆ ಈಗಿನದ್ದು, ಇನ್ನು ಭವತ್ ಮುಂದೆ ಆಗ್ಲಿಕ್ಕಿರುವಂತಹದ್ದು. ಈ ಹಿಂದೆ ಈಗ ಎಲ್ಲ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರಿಂದಲೂ ನಾಥ ಅಂತ ಹೇಳಿದ್ರೆ ಬೇಡಲ್ಪಡುವ ಇವನೇ. ನಿಜವಾಗ್ಲೂ ಇಲ್ಲಿವರೆಗೆ ಯಾರ್ಯಾರು ಆಗೋಗಿದ್ದಾರೆ ಅವರೆಲ್ಲರೂ ಬೇಡಿದ್ದು ಇವನನ್ನೇ, ವರವನ್ನ, ಅದನ್ನ ಇದನ್ನ. ಈಗ ನಾವಂತೂ ಇರುವವರು ಅವನನ್ನೇ ಬೇಡುತ್ತೇವೆ. ಮುಂದೆ ಇನ್ನು ಕೋಟಿ ಕೋಟಿ ಬ್ರಹ್ಮಾಂಡ ಬರ್ಬೋದು. ಕೋಟಿ ಕೋಟಿ ಬ್ರಹ್ಮಾಂಡದಲ್ಲೂ ಇವನನ್ನೇ ಬೇಡುವವರೇ ಹೊರತು ಬೇರೆಯವರನ್ನ ಬೇಡುವವರಿಲ್ಲ. ಅಂದ್ರೆ ನಾವು ಬೇರೆ ದೇವತೆಗಳನ್ನ ಬೇಡಿದ್ರು ಕಡೆ ಕೊಡುವವನು ಇವನೇ. ನಿಜವಾಗ್ಲೂ ಇವನನ್ನೇ ಬೇಡುವುದು.
ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಅದಕ್ಕೋಸ್ಕರ ಇವನು ಭೂತ ಭವ್ಯ ಭವನ್ನಾಥ. ಪವನಃ ಅಂತ ನಮಸ್ಕಾರ ಮಾಡ್ಬೇಕಾದ್ರೆ ಪವನಾಯ ನಮಃ ಅಂತ ನಮಸ್ಕಾರವನ್ನ ಮಾಡಬೇಕು. ವಾಸ್ತವಿಕವಾಗಿ ಪಾ ಪಾ ಅಂತ ಹೇಳಿದ್ರೆ ಪಾಲಿಸುವವನು. ಆ ಪಾಲಿಸುವವನನ್ನ ವನ ಅಂತ ಹೇಳಿದ್ರೆ ಇವನು ರಕ್ಷಣೆಯನ್ನು ಮಾಡ್ತಾನೆ ಭಗವಂತ. ಅಂದ್ರೆ ಯಾರು ನಮ್ಮನ್ನ ರಕ್ಷಿಸ್ತಾ ಇದ್ದಾರೆ ಅವರನ್ನ ಭಗವಂತ ಅದಕ್ಕೆ ಅವನಿಗೆ ಪವನಃ ಅಂತ. ಮುಂದಿನದ್ದು ಪಾವನಃ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಪಾವನಾಯ ನಮಃ. ಯಾಕೆ ಭಗವಂತನನ್ನ ಪಾವನ ಅಂತ ಕರೀತಾರೆ ಅಂದ್ರೆ ಶುದ್ಧಗೊಳಿಸುವವನು, ಎಲ್ಲರನ್ನೂ ಶುದ್ಧಗೊಳಿಸುವ. ಅದಕ್ಕೋಸ್ಕರ ದೇವರಿಗಿಂತ ಶುದ್ಧವಾದ ವಸ್ತು ಇನ್ನೊಂದು ಇಲ್ವೇ ಇಲ್ಲ. ನಮ್ಮನ್ನ ಶುದ್ಧಗೊಳಿಸುವುದರಲ್ಲಿ ದೇವರಿಗಿಂತ ದೊಡ್ಡವಾದದ್ದು ಇನ್ನೊಂದು ಇಲ್ವೇ ಇಲ್ಲ. ಅದಕ್ಕೋಸ್ಕರ ಯಾರು ದೇವರ ಸ್ಮರಣೆಯನ್ನ ಮಾಡ್ತಾ ಇರ್ತಾರೆ, ಸದಾ ದೇವರ ಚಿಂತನೆ ಮಾಡ್ತಾ ಇರ್ತಾರೆ, ಅವ್ರ ಮೈಲಿಗೆ ಆಗುವುದೇ ಇಲ್ಲ, ಅಶುದ್ಧವಾಗುವುದೇ ಇಲ್ಲ. ಯಾವಾಗ ಮೈಲಿಗೆ ಅಂದ್ರೆ ದೇವರನ್ನ ಮರೆಯುವುದೇ ಮೈಲಿಗೆ, ಅವಾಗಲೇ ನಾವು ಅಶುದ್ಧವಾಗುವುದು. ಯಾವಾಗ ದೇವರನ್ನ ನೆನಪು ಮಾಡ್ಕೊಳ್ತಾ ಇರ್ತೇವೆ ಅವ ಪಾವನರಾಗಿರ್ತೇವೆ. ಅದೇ ಇಲ್ಲಿ ಪಾವನಃ ಅಂತ ಭಗವಂತ. ನಂತರ ಅನಲಹ ಅಂತ ಇಲ್ಲಿ ನಮಸ್ಕಾರ ಮಾಡ್ಬೇಕಾದ್ರೆ ದೇವರು ಬೆಂಕಿಯಾಗಿರುವ, ಬೆಂಕಿಯಾಗಿ ನಮ್ಮ ಎಲ್ಲ ಪಾಪಗಳನ್ನು ಸುಟ್ಟಿ ಬಿಡುವ ಹೇಳ್ತಾರ. ಅನಲ ಅನಲಹ ಅಂತ ಹೇಳಿದ್ರೆ ಅಲಂ ಬುದ್ಧಿಯೇ ಇಲ್ಲ. ಅಲಂ ಅಂದ್ರೆ ಸಾಕು, ದೇವರಿಗೆ ಸಾಕು ಅಂತಾನೆ ಇಲ್ವಂತ. ನೀವು ಎಷ್ಟು ಪಾಪ ಬೇಕಾದ್ರೆ ಹಾಕಿ ದೇವರು ಸುಟ್ಟು ಸುಟ್ಟು ಸುಟ್ಟ ಹಾಕಿಬಿಡ್ತಾರೆ. ಅದಕ್ಕೆ ಹೇಳ್ತಾರಲ್ವಾ, ದೇವರ ಒಂದು ನಾಮಸ್ಮರಣೆಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಅಷ್ಟು ಪಾಪ ನಮಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಪಾಪ ಮಾಡಿದ್ರು ಕೂಡ ದೇವರ ನಾಮಸ್ಮರಣೆ ಸುಟ್ಟು ಭಸ್ಮ ಮಾಡಿಸುತ್ತೆ. ಇನ್ನು ದೇವರೇನು ದೊಡ್ಡ ಬೆಂಕಿಯವನು, ನಮ್ಮ ಎಲ್ಲ ಪಾಪವನ್ನು ಸುಟ್ಟು ಹಾಕುವ ದೊಡ್ಡ ಬೆಂಕಿಯವನು. ಅದಕ್ಕೆ ಅವನು ಅನಲಹ ಭಗವಂತ ಸಾಕು ಅಂತಾನೆ ಇಲ್ಲ. ಅವನನ್ನ ಸ್ಮರಣೆ ಮಾಡಿದ್ರೆ ಎಲ್ಲಾ ಪಾಪ ಸುಟ್ಟು ಹಾಕ್ತೀವಿ ಭಗವಂತ. ಇನ್ನು ಕಾಮಹ ಅಂತ ದೇವರನ್ನ ಅಲ್ಲಿ ನಮಸ್ಕಾರ ಮಾಡಿದ್ರೆ ಹಿಂದಿನ ನಾಮದಲ್ಲಿ ಅನಲಾಯ ನಮಃ ಅಂತ ದೇವರಿಗೆ ನಾವು ಮಾಡಿದ್ರೆ, ಈ ನಾಮದಲ್ಲಿ ಕಾಮಧ್ವನೇ ನಮಃ ಅಂತ ದೇವರಿಗೆ. ಕಾಮಧ್ವನಿ ಅಂತ ಹೇಳಿದ್ರೆ ನಮ್ಮ ಕೆಟ್ಟ ಕೆಟ್ಟ ಕಾಮನೆಗಳೆಲ್ಲ ನಾಶ ಮಾಡಿ ಅವನಿಗೆ ಶರಣು ಹೊಂದಿದ್ರೆ, ದೇವರಿಗೆ ಶರಣು ಹೊಂದಿದ್ರೆ ನಮ್ಮೊಳಗೆ ಕೆಟ್ಟ ಕೆಟ್ಟ ಆಸೆ ಬರ್ತಾ ಇದೆ, ನಮ್ಮನ್ನು ಹಾಳಾಗುವಂತ ಅದನ್ನೆಲ್ಲ ನಾಶ ಮಾಡುತ್ತಾನೆ. ಇದಕ್ಕೆ ಅವನಿಗೆ ಕಾಮಹ ಅಂತ. ಅದೇ ರೀತಿ ಕಾಮಕೃತ್ ಅಂತ ಕರೀತಾರೆ. ಮುಂದಿನ ಕಾಮಕೃತ್ ಅಂತ ಹೇಳಿದ್ರೆ ಇಲ್ಲಿ ನಮಸ್ಕಾರ ಮಾಡ್ಬೇಕಾದ್ರೆ ಕಾಮಕೃತೆ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕು. ಎಷ್ಟು ಚಂದ ಅಂತ ಹೇಳಿದ್ರೆ, ಯಾರು ದೇವರಿಗೆ ಆರಾಧನೆ ಮಾಡ್ತಾರೆ ಅವರೊಳಗೆ ಮೂಡುವ ಎಲ್ಲ ಕೆಟ್ಟ ಆಸೆಗಳನ್ನ ದೇವರು ನಾಶ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಒಳ್ಳೊಳ್ಳೆ ಆಸೆಗಳನ್ನು ಹುಟ್ಟಿಸ್ತಾನಂತ ಒಳಗೆ. ಅದಕ್ಕೆ ಅವನಿಗೆ ಕಾಮಕೃತ್ ಅಂತ ಹೇಳಿ ಒಳ್ಳೆ ಆಸೆಗಳನ್ನು ಹುಟ್ಟಿಸ್ತಾನೆ, ಒಳ್ಳೆ ಕಾಮನೆಗಳನ್ನು ಹುಟ್ಟಿಸ್ತಾನೆ. ಭಕ್ತರಿಗೆ, ದುಷ್ಟರಿಗೆ ಎಲ್ಲ ಕಾಮನೆಗಳನ್ನ ನಾಶ ಮಾಡ್ತಾನೆ ಭಗವಂತ. ಅಷ್ಟು ಮಾತ್ರ ಅಲ್ಲ, ಕಾಂತಃ ಮುಂದಿನ ಇಲ್ಲಿ ನಮಸ್ಕಾರ ಮಾಡ್ಬೇಕಾದ್ರೆ ಕಾಂತಾಯ ನಮಃ ಅಂತ ಎಲ್ಲಕ್ಕಿಂತ ಕಾಂತ ಅಂದ್ರೆ ಮನೋಹರ, ತುಂಬಾ ಚಂದವಾಗಿರುವವನು, ಮನೋಹರನಾಗಿರುವವನು ದೇವರು. ಯಾಕೆ ಇಲ್ಲಿ ಮನೋಹರ ಅಂತ ದೇವರನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮೊಳಗೆ ಯಾವ ಆಸೆ ಬರಬೇಕಾಗಿದೆ ಅಂತ ಹೇಳಿದ್ರೆ ದೇವರ ಆಸೆ ಬರಬೇಕಾಗಿದೆ. ಅವನನ್ನು ನೋಡ್ಬೇಕು, ದೇವರ ಹತ್ರ ಮಾತಾಡ್ಬೇಕು. ಯಾಕಂದ್ರೆ ಅವನಷ್ಟು ನಾವು ಯಾರೇ ಒಬ್ರು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಒಂದ್ಸಲ ಆದ್ರೂ ನೋಡ್ಬೇಕು ಅಂತ ಇಷ್ಟಪಡ್ತೇವೆ ಅಲ್ವೋ. ಚೆನ್ನಾಗಿರುವುದು ಅಂತ ಹೇಳಿದ್ರೆ ಬರೀ ಹೊರಗಿನ ರೂಪ ಅಂತ ಮಾತ್ರ ಅಲ್ಲ, ಗುಣ ಪ್ರತಿಯೊಂದರಲ್ಲೂ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಒಂದ್ಸಲ ನೋಡ್ಬೇಕು ಅವ್ರು. ದೇವರು ಎಲ್ಲದರಲ್ಲೂ ಚಂದ, ಅದಕ್ಕೆ ಅವನು ಕಾಂತ ಭಗವಂತ. ಅದರಿಂದಾಗಿ ಕಾಮಹ ಅಂತ ಹೇಳ್ತಾರೆ. ಹಿಂದೆ ಕಾಂತಾಯ ನಮಃ ಅಂತ ಇದು ನಮಸ್ಕಾರ ಮಾಡಿದ್ರೆ ಇದಕ್ಕೆ ಕಾಮಾಯ ನಮಃ ಅಂತ ನಮಸ್ಕಾರ ಮಾಡಿದ್ರೆ. ಕಾಮ ಅಂತ ಹೇಳಿದ್ರೆ ಭಗವಂತನೇ ಎಲ್ಲರಿಂದಲೂ ನಿಜವಾಗ್ಲೂ ಬಯಸಲ್ಪಡುವುದು. ನಿಜವಾಗ್ಲೂ ನಾವು ಬಯಸಬೇಕಾದದ್ದು ದೇವರನ್ನೇ. ಯಾಕಂದ್ರೆ ಅವನಷ್ಟು ಮನೋಹರನಾಗಿರುವವನು, ಕಾಂತನಾಗಿರುವವನು ಯಾರು ಇಲ್ಲ. ಗೊತ್ತಿಲ್ಲ ಅಷ್ಟೇ, ದೇವರ ಪರಿಚಯ ಇಲ್ಲ. ಅದಕ್ಕೋಸ್ಕರ ಅದು ಇದು ಅವರು ಇವರು ಯಾವ್ಯಾವ್ದನ್ನು ಬಯಸ್ತಾ ಇದ್ದೀವಿ. ಅದಕ್ಕೆ ಇಷ್ಟು ಸಹಸ್ರನಾಮ ಹೇಳ್ತೀವಿ. ಇವಾಗಿಯೂ ಕೂಡ ಅವನೇ ಕಾಮನಾಗಿರುವುದು. ಅಷ್ಟು ಮಾತ್ರ ಅಲ್ಲ, ಮುಂದಿನದ್ದು ಹೇಳ್ತೇವೆ ಕಾಮಪ್ರದಾಯ ನಮಃ. ಕಾಮಪ್ರದ ಅನ್ನೋದು ಮುಂದಿನ ನಾಮ ಅಂತ ಹೇಳಿದ್ರೆ ನಮ್ಮ ಒಳಗೆ ಮೂಡುವ ಕಾಮನೆಗಳನ್ನ ಪೂರ್ಣೆ ಮಾಡುವವನು ಅವನೇ. ನೋಡಿ, ಒಳ್ಳೊಳ್ಳೆ ಕಾಮನೆಯನ್ನು ಹುಟ್ಟಿಸುವವನು ಅವನೇ.
ತನ್ನ ಕಾಮನೆಯನ್ನು ಕೊಡುವವನು ಅವನಂದ್ರೆ ತನ್ನ ಆಸೆಯನ್ನು ಕೊಡುವವನು ಅವನೇ, ಆ ಆಸೆಯನ್ನು ಕೊಟ್ಟು ಪೂರ್ಣ ಮಾಡುವವನು ಅವನೇ, ಭಗವಂತನೇ. ಇನ್ನು ಪ್ರಭು ಮುಂದಿನದ್ದು ನಮಸ್ಕಾರ ಮಾಡ್ಬೇಕಾದ್ರೆ ಪ್ರಭವೇ ನಮಃ. ಹೌದ್ರಿ, ಇಷ್ಟೆಲ್ಲಾ ಮಾಡ್ತಾನಲ್ಲ ಭಗವಂತ. ಹ್ಯಾಕ್ ಮಾಡ್ತಾನೆ ಅಂದ್ರೆ ಪ್ರಭುವಾಗಿರುವುದ್ರಿಂದ. ಪ್ರಭು ಅಂತ ಹೇಳಿದ್ರೆ ನಮ್ಮ ನಿಮ್ಮ ಹಾಗಲ್ಲ ಭಗವಂತ. ಮತ್ತೆ ಹೇಳಿದ್ರೆ ಅಂದ್ರೆ ಪ್ರಕರ್ಷ, ಚೆನ್ನಾಗಿರುವವನು, ನಮ್ಮೆಲ್ಲರನ್ನ ಮೀರಿ ಸರ್ವೋತ್ಕೃಷ್ಟನಾಗಿರುವವನು. ಆ ಕಾರಣದಿಂದಲೇ ನಮ್ಮೊಳಗೆ ಬೇಡಾದ ಆಸೆಗಳನ್ನು ತೆಗೆದು ಬಿಸಾಕ್ತಾನೆ, ಬೇಕಾದ ಆಸೆಗಳನ್ನು ಹುಟ್ಟಿಸ್ತಾನೆ, ಆ ಆಸೆಯನ್ನ ಪೂರ್ಣ ಮಾಡ್ತಾನೆ ದೇವರು ಭಕ್ತರಿಗೆ. ಆದ್ರೆ ಮುಖ್ಯ ಆಗ್ಬೇಕಾದದ್ದು ಏನಂದ್ರೆ ನಾವು ಅವನ ಭಕ್ತರಾಗಬೇಕು. ಆ ಆಸೆ ನಮ್ಮೊಳಗೆ ಅವನು ಮೂಡಿ. ಯುಗಾದಿಕೃದ್ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರಜಿದನಂತಜಿತ್. ಈ ರೀತಿ ಅದರಲ್ಲಿ ಮೊದಲನೆಯ ನಾಮ ಯುಗಾದಿಕೃತ್ ಅಂತ. ಭಗವಂತನಿಗೆ ನಮಸ್ಕಾರ ಮಾಡಬೇಕಾದ್ರೆ ಯುಗಾದಿಕೃತೇ ನಮಃ ಅಂತ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಏನು ಇದರ ಅರ್ಥ ಏನು? ಯುಗಾದಿಕೃತು ಅಂದರೆ ಇದೊಂದು ಭಗವಂತನ ಇವೆಲ್ಲ ರೂಪಗಳನ್ನು ನಾವು ನೋಡ್ತಾ ಇರೋದು. ಬರೀ ಹೆಸರು ಮಾತ್ರ ಅಲ್ಲ ಇದು, ಮತ್ತು ಒಂದೊಂದು ರೂಪ, ಅದರಿಂದಾಗಿ 1,000 ದೇವರ ರೂಪಗಳು. ಅದರಲ್ಲಿ ಒಂದು ರೂಪ ಎಂಥದ್ದು ಅಂದರೆ ಯುಗಾದಿಕೃತ. ಯುಗಾದಿಕೃತ ಅಂದರೆ ಯುಗದ ಆದಿಯನ್ನು ಉಂಟು ಮಾಡುವವನು, ಪ್ರಾರಂಭಿಸುವವನು. ಅಂದರೆ ಒಂದು ಯುಗ ಮುಗೀತು, ಇನ್ನೊಂದು ಯುಗ ಹೇಗೆ ಪ್ರಾರಂಭ ಆಗತ್ತೆ? ದೇವರಿಂದಲೇ. ನಿಮಗೆ ಉದಾಹರಣೆ ಹೇಳೋದಾದರೆ ಇವಾಗ ಈ ಕಲಿಯುಗ ಇದೆ, ಈ ಕಲಿಯುಗ ಮುಗಿದು ಕೃತಯುಗ ಹೇಗೆ ಪ್ರಾರಂಭ ಆಗತ್ತೆ? ದೇವರಿಂದಲೇ ನೋಡಿ. ಅದಕ್ಕಾಗಿಯೇ ಕಲ್ಕಿಯಾಗಿ ಬರ್ತಾನೆ. ಕಲ್ಕಿಯಾಗಿ ಬಂದು ಈ ಕಲಿಯುಗದಲ್ಲಿ ಯಾರು ದುಷ್ಟರಿದ್ದಾರೆ ದುಷ್ಟರನ್ನೆಲ್ಲ ಸಂಹಾರ ಮಾಡ್ತಾನಂತೆ. ಒಂದು ದಿನದಲ್ಲೇ ಮಧ್ಯಾಹ್ನದೊಳಗೆ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿ ಅಳಿದುಳಿದ ಒಳ್ಳೆಯವರನ್ನು ಮಾತ್ರ ಉಳಿಸ್ತಾನೆ. ಅದರಿಂದ ಏನಾಯಿತು ಅಂದರೆ ಮುಂದಿನ ಯುಗ ಪ್ರಾರಂಭ ಆಯಿತು. ಅದೇ ಕೃತಯುಗ. ಯಾಕಂದರೆ ಕೃತಯುಗದಲ್ಲಿ ಒಳ್ಳೆಯವರೇ ಇರುವುದು, ಆ ಒಳ್ಳೆಯವರ ಸಂತಾನ ಅಲ್ಲಿ ಅಭಿವೃದ್ಧಿ ಆಗ್ತದೆ ನೋಡಿ. ಅದೇ ರೀತಿ ಕಲಿಯುಗ ಪ್ರಾರಂಭದೇ ಹಾಗೆ ಪ್ರಾರಂಭ ಆದದ್ದು ದೇವರಿಂದಲೇ. ಅದು ಕೂಡ ಯುಗಾದಿಕೃತ. ಹೇಗೆ? ಕೃಷ್ಣನಿಂದ. ಕೃಷ್ಣನಾಗಿ ಬಂದು ಕಲಿಯುಗ ಅಂತ ಹೇಳಿದ್ರೆ ಕೆಟ್ಟ ಯುಗ. ಅದಕ್ಕೆ ಕಲಿಯುಗದಲ್ಲಿ ಯಾರೂ ಒಳ್ಳೆಯವರಿರಬಾರದು ಅನ್ನುವ ಕಾರಣದಿಂದಾಗಿ ಕೃಷ್ಣನಾಗಿ ತಾನು ಅವತಾರ ಮಾಡಿ ಬಂದು ಎಲ್ಲ ರಾಜರುಗಳನ್ನು ಸಂಹಾರ ಮಾಡಿದ, ತಾನೇ ಸಂಹಾರ ಮಾಡಿದ. ಬರೀ ಕೆಟ್ಟ ರಾಜರುಗಳನ್ನು ಮಾತ್ರ ಅಲ್ಲ, ಒಳ್ಳೆ ರಾಜರನ್ನು ಸಂಹಾರ ಮಾಡಿದ. ಕಡೆಗೆ ಎಲ್ಲಿವರೆಗೆ ಅಂದರೆ ತಾನು ಅವತಾರ ಮಾಡುವುದಕ್ಕಿಂತ ಮುಂಚೆ ತನ್ನವರೇ ಆದ ಯಾದವರನ್ನು ಮುಗಿಸಿದ. ಯಾಕೋಸ್ಕರ ಅಂದರೆ ಯಾದವರಿದ್ದರೆ ಮತ್ತೆ ಕಲಿಯುಗ ಬರೋಲ್ಲ, ಕಲಿಯುಗದಲ್ಲಿ ಕೆಟ್ಟವರೇ ಬರಬೇಕು ನೋಡಿ. ಅದಕ್ಕೆ ಕಲಿಯುಗವನ್ನು ಪ್ರಾರಂಭ ಮಾಡಿದವನು ದೇವರೇ, ಕೃಷ್ಣನೇ. ಒಳ್ಳೆಯವರನ್ನೆಲ್ಲ ನಾಶ ಮಾಡಿ ಇನ್ನು ಉದ್ಧವನಂಥವರನ್ನೆಲ್ಲ ಕಳಿಸ್ಕೊಟ್ಟ, ಹೋಗಿ ಇಲ್ಲಿ ಇರಬೇಡ, ಯಾಕಂದರೆ ಕಲಿಯುಗದಲ್ಲಿ ನಿಮ್ಮಂಥವ್ರು ಇರಬಾರ್ದು. ಅದಕ್ಕೆ ಕಲಾಪ ಗ್ರಾಮಕ್ಕೆ ಕಳಿಸ್ಕೊಟ್ಟ. ಮತ್ತು ದುಷ್ಟರನ್ನು ಮಾತ್ರ ಬಿಟ್ಟ. ಅದಕ್ಕೆ ಕಲಿಯುಗ ಮುಂದುವರ್ಕೊಂಡು ಹೋಯಿತು ನೋಡಿ. ಹೀಗೆ ಕಲಿಯುಗದಂಥ ದುಷ್ಟಯುಗವನ್ನು ಪ್ರಾರಂಭಿಸುವವನು ಅವನೇ, ಕೃತಯುಗದಂಥ ಒಳ್ಳೆಯ ಯುಗವನ್ನು ಪ್ರಾರಂಭಿಸುವವನು ಅವನೇ. ಅದಕ್ಕೆ ಅವನು ಯುಗಾದಿಕೃತ ಅಂತ ಹೆಸರು ದೇವರಿಗೆ. ನಂತರ ಯುಗಾವರ್ತಃ ಮುಂದಿನದ್ದು. ಇದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಈ ನಾಮಕ್ಕೆ ಯುಗಾವರ್ತಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಂದರೆ ದೇವರು ಯುಗವನ್ನು ಪ್ರಾರಂಭಿಸುವವನು ಮಾತ್ರ ಅಲ್ಲ, ಮತ್ತೇನು ಅಂದರೆ ಆ ಯುಗದ ಚಕ್ರವನ್ನು ತಿರುಗಿಸುವವನವನೇ. ಅಂದರೆ ಒಂದು ಯುಗ ಆದಮೇಲೆ ಇನ್ನೊಂದು ಪ್ರಾರಂಭ ಆಗುತ್ತೆ, ಅದಾದಮೇಲೆ ಇನ್ನೊಂದು ಪ್ರಾರಂಭ ಆಗುತ್ತೆ. ಇವಾಗ ಕೃತಯುಗ ಆಯಿತು, ಕೃತಯುಗ ಆದಮೇಲೆ ದ್ವಾಪರಯುಗ ಬಂತು, ತ್ರೇತಾಯುಗ ಬಂತು, ತ್ರೇತಾಯುಗ ಬಂದಮೇಲೆ ದ್ವಾಪರಯುಗ ಬಂತು, ದ್ವಾಪರಯುಗ ಬಂದಮೇಲೆ ಕಲಿಯುಗ ಬಂತು, ಕಲಿಯುಗ ಬಂದಮೇಲೆ ಮತ್ತೆ ಯಾವಾಗ ಮತ್ತೆ ಕೃತಯುಗ ಬರ್ತದೆ. ಅಂದರೆ ನೆಕ್ಸ್ಟ್ ಸೈಕಲ್ ಮತ್ತೆ ಕೃತಯುಗ. ಮತ್ತೆ ಕೃತಯುಗ ತರುವವನು ಯಾರು? ಇವನೇ. ಮತ್ತೆ ತ್ರೇತಾಯುಗ ಇವನೇ, ಮತ್ತೆ ದ್ವಾಪರಯುಗ, ಮತ್ತೆ ಕಲಿಯುಗ, ಕಲಿಯುಗ ಆದಮೇಲೆ ಮತ್ತೆ ಕೃತಯುಗ ನೋಡಿ. ಹೀಗೆ ಆ ಯುಗದ ಚಕ್ರ ಏನಿದೆ, ಯುಗದ ಚಕ್ರವನ್ನು ತಿರುಗಿಸ್ತಾ ಇರುವವನು ಇವನೇ, ಈ ಭಗವಂತನೇ. ಹೀಗೆ ಯುಗಾವರ್ತಃ, ಪ್ರತಿಯೊಂದು ಯುಗವನ್ನು ಪ್ರಾರಂಭ ಮಾಡುವವನು ಇವನೇ. ಆ ಯುಗಗಳ ಚಕ್ರ ಏನಿದೆ, 4 ಯುಗಗಳ ಒಂದು ಸೈಕಲ್, ಅದನ್ನು ತಿರುಗಿಸುವವನು ಇವನೇ, ಭಗವಂತನೇ. ಹೀಗೆ ಕಾಲವನ್ನು ಸಂಪೂರ್ಣ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ತಿಳಿಸ್ತಾ ಇದೆ. ಮುಂದಿನದ್ದು ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಯುಗಾವರ್ತಾಯ ನಮಃ ಅಂತ ನಮಸ್ಕಾರ ಮಾಡಿದ್ದು. ಮುಂದಿನದ್ದು ಮೈಕಮಾಯ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ ನೈಕಮಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕು. ಏನಿದು ನೈಕಮಾಯ ಅಂದರೆ ನ ಏಕಮಾಯ. ಮಾಯ ಅಂತೇಳಿದರೆ ಮಹಿಮೆ ಅಂತ.
ಭಗವಂತನ ಮಹಿಮೆ ಎಂಥದ್ದು ಅಂದರೆ ಒಂದು ಮಹಿಮೆ ಅಲ್ಲ ದೇವರದ್ದು, ಮತ್ತು ಲೆಕ್ಕ ಇಲ್ಲದಷ್ಟು ಮಹಿಮೆ. ಅಂದರೆ ಆ ದೇವರ ಮಹಿಮೆಯನ್ನು, ದೇವರ ಸಾಮರ್ಥ್ಯವನ್ನು ನಮಗೆ ಲೆಕ್ಕಾಚಾರ ಮಾಡಲಿಕ್ಕೆ ಬರೋಲ್ಲ. ಅಷ್ಟು ಮಹಿಮೆಯಿಂದ ಕೂಡಿದವನು ದೇವರು, ಅನಂತ ಮಹಿಮೆಯಿಂದ ಕೂಡಿದವನು. ಇದೇ ದೇವರ ವೈಶಿಷ್ಟ್ಯ, ಅನಂತ ಮಹಿಮೆಯಿಂದ ಕೂಡಿದವನು. ಯಾಕಂದರೆ ನಾವು ಏನು ಜಗತ್ತಿನಲ್ಲಿ ನೋಡ್ತೇವೆ ಎಲ್ಲವೂ ಭಗವಂತನ ಮಹಿಮೆಯ ತುಣುಕುಗಳೇ. ಭಗವಂತನ ಮಹಿಮೆ ಅಲ್ಲದೇ ಇದ್ದದ್ದು ಯಾವುದೊಂದೂ ಇಲ್ವಂತೆ. ಪ್ರತಿಯೊಂದರಲ್ಲೂ ಭಗವಂತನ ಮಹಿಮೆ ಅಂದರೆ ಭಗವಂತನ ಸಾಮರ್ಥ್ಯ, ಭಗವಂತನ ತಾಕತ್ತು ಕೂತಿದೆಯಂತೆ. ಹೀಗೆ ಭಗವಂತ ನೈಕಮಾಯ, ಅನೇಕ ಮಾಯವುಳ್ಳವನು, ಅಂದರೆ ಇದು ಮಹಾತ್ಮವುಳ್ಳವನು ಅಂತ ಹೇಳ್ತಾ ಮುಂದಿನದ್ದು ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ನೈಕಮಾಯಾಯ ನಮಃ. ಮುಂದಿನದ್ದು ಮಹಾಶನಾಯ ನಮಃ. ಮಹಾಶನ ಅನ್ನುವಂಥದ್ದು ಭಗವಂತನ ರೂಪ. ಮಹಾಶನ ಅಂದರೆ ಅಶನ ಅಂತೇಳಿದರೆ ಊಟ ಅಂತ, ಅಶನ ಅನ್ನುವುದಕ್ಕೆ. ಮಹಾಶನ ಅಂತೇಳಿದರೆ ತುಂಬ ಭೋಜನ ಇರುವವನು ಅಂತ. ದೇವರಿಗೆ ನಮ್ಮ ಹಾಗೆ ಸಣ್ಣ ಪುಟ್ಟದ್ದೆಲ್ಲ ತಿನ್ಲಿಕ್ಕೆ ಸಾಕೋಗಲ್ವಂತೆ. ಮತ್ತು ದೇವರಿಗೆ ಸಿಕ್ಕಾಪಟ್ಟೆ ಬೇಕಂತೆ. ಎಷ್ಟು ಬೇಕು ಅಂತ ಹೇಳಿದರೆ ಇಡೀ ಬ್ರಹ್ಮಾಂಡವೇ ಬೇಕಂತೆ ನುಂಗ್ಲಿಕ್ಕೋಸ್ಕರ. ಅದಕ್ಕೆ ಕಡೇ ಕಾಲದಲ್ಲಿ ಭಗವಂತ ಇಡೀ ಬ್ರಹ್ಮಾಂಡವನ್ನು ನುಗ್ಗಿ ಬಿಡ್ತಾನಂತೆ. ನುಂಗಿ ಕಡೆಗೆ ಸಾವಿದೆಯಲ್ವ, ಎಲ್ಲರನ್ನು ಸಾಯಿಸುವಂಥ ಸಾವು, ಆ ಸಾವನ್ನೇ ಉಪ್ಪಿನಕಾಯಿ ನೆಕ್ಕಿದಾಗೆ ನೆಕ್ಕಿ ಬಿಡ್ತಾನಂತೆ ದೇವರು ಕಡೆಗಾಗಬೇಕಾದ್ರೆ. ಮೃತ್ಯುರ್ಯಸ್ಯೋಪಸೇಚನಂ ಅಂತ ಉಪನಿಷತ್ತು ಹೇಳ್ತದೆ. ಎಲ್ಲವನ್ನು ತಿಂದು ಕಡೆಗೆ ನಾವು ಒಂಚೂರು ಉಪ್ಪಿನಕಾಯಿ ನೆಕ್ತೇವಲ್ವ, ಆ ರೀತಿ ಮೃತ್ಯುವನ್ನು ನೆಕ್ಕಿ ಬಿಡ್ತಾನಂತೆ. ಈ ರೀತಿ ಸಾಮಾನ್ಯವಾದ ಸಾಕಾಗೋಲ್ಲ. ಅದೇ ಉಪನಿಷತ್ತು ಹೇಳ್ತದೆ, ದೇವರು ಮೊದಲು ಸೃಷ್ಟಿ ಮಾಡಿದ್ನಂತೆ. ಸೃಷ್ಟಿ ಮಾಡ್ತಾ ಇದ್ದ ಹಾಗೆ ನುಂಗ್ಲಿಕ್ಕೆ ಹೋದ್ನಂತೆ. ಅದನ್ನು ನೋಡಿ ಚತುರ್ಮುಖ ಬ್ರಹ್ಮದೇವರು ಅಯ್ಯೋ ಅಂತ ಬೊಬ್ಬೆ ಹಾಕಿದಾಗ ದೇವರು ಬಿಟ್ಟನಂತೆ. ಇರಲಿ ಈಗಲೇ ನಾನು ತಿಂದೆ ಅಂತ ಹೇಳಿದ್ರೆ ನನಗೆ ಸ್ವಲ್ಪವೇ ಆಹಾರ ಆಗುತ್ತೆ, ಅದಕ್ಕೆ ಬಿಡ್ತೇನೆ, ಬೆಳೀಲಿ, ಜಗತ್ತು ಚೆನ್ನಾಗಿ ಬೆಳೀಲಿ. ಚೆನ್ನಾಗಿ ಬೆಳೆದು ನಿಂತಾಗ ನನಗೆ ಬಹಳಷ್ಟು ಆಹಾರ ಆಗುತ್ತೆ, ಅದಕ್ಕೆಲ್ಲವನ್ನು ನುಂಗಿ ಬಿಡ್ತೇನೆ ಅಂತ ಹೇಳಿ ಕಡೆಗೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ದೇವರು ನುಂಗಿ ಬಿಡ್ತಾನಂತ. ಅದೇ ಮಹಾಶನಃ ಅಂತ. ದೇವರು ಈ ಬ್ರಹ್ಮಾಂಡವನ್ನೇ ನುಂಗಿ ಬಿಡ್ತಾನೆ ಅಂತ. ಬ್ರಹ್ಮಾಂಡವನ್ನೇ ನುಂಗಿತಾನೆ ಅಂತ ಹೇಳಿದ್ರೆ ದೇವರಾಗಿದ್ದರೆ ಎಲ್ಲರಕ್ಕಿಂತಲೂ ದೊಡ್ಡ ಮಾಂಸಾಹಾರಿ. ಎಲ್ಲವನ್ನು ನುಂಗುತ್ತಾನೆ ಅಂದರೆ ಹೌದು, ನಮ್ಮ ಹಾಗೆ ನುಂಗಿ ಅದನ್ನು ಅಗಿದು ಎಲ್ಲವನ್ನು ನುಚ್ಚುನೂರು ಮಾಡೋದಿಲ್ಲ. ಮತ್ತೆ ಅಂದರೆ ಹೊಟ್ಟೆ ಒಳಗೆ ಮತ್ತೆ ಆ ಬ್ರಹ್ಮಾಂಡವನ್ನು ಹಾಗೇ ಇಟ್ಕೊಂಡಿರ್ತಾನೆ. ಪ್ರಳಯ ಕಾಲದಲ್ಲಿ ರಕ್ಷಣೆ ಮಾಡಲಿಕ್ಕೋಸ್ಕರ ನುಂಗುವವನು ದೇವರು. ಹೀಗೆ ಮಹಾಶನಃ ಅಂತ ದೇವರನ್ನು ಕರೀತಾರೆ. ನಂತರ ಅದೃಶ್ಯ ಅಂತ ನಮಸ್ಕಾರ ಮಾಡಬೇಕಾದ್ರೆ ಅದೃಶ್ಯಾಯ ನಮಃ ಅಂತ ಅಂದರೆ ಕಣ್ಣಿಗೆ ಕಾಣದವನು ದೇವರು ಅಂತ. ಯಾಕೆ ದೇವರ ಕಣ್ಣಿಗೆ ಕಾಣಲ್ಲ ಅಂದರೆ ಆ ದೇವರಿಗಿಂತ ಸೂಕ್ಷ್ಮವಾದ ವಸ್ತು ಇನ್ನೊಂದು ಇಲ್ಲವೇ ಇಲ್ವಂತೆ. ನೋಡಿ, ಮೈನ್ಯೂಟ್ ಪಾರ್ಟಿಕಲ್ ದೇವರಿಗಿಂತ ಸೂಕ್ಷ್ಮವಾದದ್ದು ಇಲ್ಲವೇ ಇಲ್ವಂತ. ಅದಕ್ಕೆ ಉಪನಿಷತ್ತು ಹೇಳ್ತದಲ್ಲ ಅಣೋರಣೀಯಾನಂತ, ಅಣುವಿಗಿಂತಲೂ ಅಣುವಾದವನು ದೇವರು. ಅದಕ್ಕೆ ದೇವರನ್ನು ನೋಡ್ಲಿಕ್ಕಾಗೋಲ್ಲ. ಲಕ್ಷ್ಮಿಯನ್ನು ನೋಡ್ಲಿಕ್ಕಾಗಲ್ವಂತೆ, ಯಾಕಂದರೆ ಅವಳು ಸೂಕ್ಷ್ಮ. ಲಕ್ಷ್ಮಿಯೇ ಸೂಕ್ಷ್ಮ, ಅವಳಿಗಿಂತಲೂ ಸೂಕ್ಷ್ಮ ಇವನು, ಅತ್ಯಂತ ಸೂಕ್ಷ್ಮನಾದವನು. ಅದಕ್ಕೆ ಇವನು ಅದೃಶ್ಯ, ಕಾಣದವನು. ಈ ಕಣ್ಣಿಗಂತೂ ಕಾಣುವುದೇ ಇಲ್ಲ. ಅದಕ್ಕೆ ಯಾಕ್ರಿ ದೇವರು ಕಾಣೋಲ್ಲ ಅಂತ ಹೇಳಿದ್ರೆ ದೇವರನ್ನು ಕಾಣುವ ಶಕ್ತಿಯೇ ಇದಕ್ಕಿಲ್ಲ. ವೈರಸ್ ಬ್ಯಾಕ್ಟೀರಿಯಾವನ್ನು ನೋಡ್ಲಿಕ್ಕಾಗಲ್ಲ ಈ ಕಣ್ಣಿಗೆ. ಇನ್ನು ಅತ್ಯಂತ ಸೂಕ್ಷ್ಮನಾಗಿರುವ ದೇವರು ಯಾಕೆ ಕಾಣಬೇಕು ಈ ಕಣ್ಣಿಗೆ? ಹಾಗಿದ್ರೆ ದೇವರನ್ನು ನೋಡಲಿಕ್ಕೆ ಆಗೋಲ್ಲ ಅಂತೇಳಿದರೆ ಮತ್ತೇನು ರೀ? ನೀವು ಪುರಾಣದಲ್ಲಿ ಹೇಳ್ತಾರಲ್ಲ, ದೇವರು ಹಾಗಿದ್ದಾನೆ, ಹೀಗಿದ್ದಾನೆ, ಶಂಖಚಕ್ರ ಗದಾ ಪದ್ಮ ಧರಿಸಿದ್ದಾನೆ, ಒಳ್ಳೆ ಇದು ಪಟ್ಟೆ ಪೀತಾಂಬರ ಹುಟ್ಟಿದ, ಇದೆಲ್ಲ ಬರೀ ಕಲ್ಪನೆ ಅಲ್ವಾ? ಯಾಕಂದರೆ ದೇವರನ್ನು ನೋಡಿದವರು ಯಾರೂ ಇಲ್ಲ. ಯಾಕಂದರೆ ದೇವರು ಕಾಣುವುದಿಲ್ವಲ್ಲ. ಅಂದರೆ ಅದಕ್ಕೆ ಮುಂದಿನ ದೇವರ ನಾಮ ಹೇಳ್ತಾ ಇದೆ, ವಿಷ್ಣು ಸಹಸ್ರನಾಮ ಹೇಳ್ತದೆ, ಅದೃಶ್ಯ ವ್ಯಕ್ತರೂಪ ಅಂತ. ವ್ಯಕ್ತರೂಪ ಅಂದರೆ ವ್ಯಕ್ತರೂಪಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಹೌದು, ದೇವರು ಕಾಣೋಲ್ಲ ಅಂದರೆ ಕಾಣೋದೇ ಇಲ್ಲ ಅಂತ ಅರ್ಥ ಅಲ್ಲ. ಮತ್ತೇನೆಂದರೆ ಯಾರು ಭಕ್ತರಿದ್ದಾರೆ ಭಕ್ತರಿಗೆ ಕಾಣ್ತಾನೆ ದೇವರು. ವ್ಯಕ್ತರೂಪ, ತನ್ನ ಭಕ್ತರಿಗೆ ತನ್ನ ರೂಪವನ್ನು ತೋರಿಸ್ತಾನೆ ದೇವರು. ಅವನು ಇಚ್ಛೆ ಮಾಡಿದರೆ ತೋರಿಸ್ತಾನಂತೆ ದೇವರು. ಅವನು ಇಚ್ಛೆ ಮಾಡಲಿಲ್ಲ ಅಂತೇಳಿದರೆ ಎಂಥ ಕಣ್ಣಿದ್ರೂ ಸಾಕೋಗಲ್ಲ, ದೇವರು ಕಾಣುವುದೇ ಇಲ್ಲ. ಎಂಥ ನಾವು ಅತ್ಯಂತ ಸೂಕ್ಷ್ಮವಾದ ಸೂಕ್ಷ್ಮದರ್ಶಕ ಯಂತ್ರವನ್ನು ಇಟ್ಟುಕೊಂಡ್ರು, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ಅತ್ಯಂತ ಸೂಕ್ಷ್ಮವಾದದನ್ನು ಇಟ್ಕೊಂಡ್ರು ದೇವರು ಕಾಣೋಲ್ಲ. ಆದರೆ ತಾನು ಕಾಣಬೇಕು ಅಂತ ಇಚ್ಛೆ ಪಟ್ಟರೆ ಕುರುಡನಿಗೂ ಕಾಣ್ತಾನೆ ನೋಡಿ ದೇವರು. ಅದು ವಿಶಿಷ್ಟ ದೇವರದ್ದು ಮಾತು. ಅದಕ್ಕೆ ಹೇಳಿದ್ವಿ ವ್ಯಕ್ತರೂಪ ಅಂತ.
ದೇವರು ತನ್ನ ರೂಪ ತೋರಿಸ್ತಾನೆ. ಇಂಥ ರೂಪ ನೋಡಿದ ಋಷಿ ಮುನಿಗಳೇ ಹೇಳಿದ್ದು ದೇವರು ಹೀಗಿದ್ದಾನೆ ಹೇಗಿದ್ದಾನೆ ಅಂತ. ಅದನ್ನು ನಾವು ಪುರಾಣದಲ್ಲಿ ಕೇಳುವುದು. ಇದಕ್ಕೆ ಉದಾಹರಣೆ ಅಂತ ಹೇಳಿದರೆ ನೋಡಿ, ಧೃತರಾಷ್ಟ್ರ ಕೃಷ್ಣ ಸಂಧಾನಕ್ಕೋಸ್ಕರ ಬಂದ. ಸಂಧಾನಕ್ಕೆ ಬಂದಾಗ ದುರ್ಯೋಧನಾದಿಗಳು ಕಟ್ಟಾಕ್ಲಿಕ್ಕೆ ಹೊರಟರು ಕೃಷ್ಣನನ್ನು. ಕೃಷ್ಣ ನನ್ನನ್ನು ಕಟ್ಟಾಕ್ಲಿಕ್ಕೆ ಆಗತ್ತಾ ನೋಡು ನಾನು ಹೇಗಿದ್ದೇನೆ ಅಂತ ತನ್ನ ವಿಶ್ವರೂಪವನ್ನು ತೋರಿಸಿದ. ನೋಡಿ, ವಾಸ್ತವಿಕವಾಗಿ ಆಗ ಆ ವಿಶ್ವರೂಪವನ್ನು ಹುಟ್ಟು ಕುರುಡನಾದ ಧೃತರಾಷ್ಟ್ರ ನೋಡಿದಾನಂತೆ. ಹುಟ್ಟು ಕುರುಡ, ಅವನ ಕಣ್ಣೇ ಇಲ್ಲ ಅವನಿಗೆ. ಅವನಿಗೆ ದೇವರು ವಿಶೇಷವಾದ ಕಣ್ಣು ಕೊಟ್ಟನಂತೆ. ಅವಾಗ ಆ ಕಣ್ಣಿನಿಂದ ಹುಟ್ಟು ಕುರುಡನಾದ ಧೃತರಾಷ್ಟ್ರ ಕೃಷ್ಣನನ್ನು ಕಂಡಿದ್ದಾನಂತೆ. ನೋಡಿ, ಈ ರೀತಿ ದೇವರನ್ನು ಕಾಣಲಿಕ್ಕಾಗತ್ತೆ. ಆದರೆ ಅದನ್ನು ಕಾಣಲಿಕ್ಕೆ ಒಂದು ಕಣ್ಣು ಬೇಕು. ಅದಕ್ಕೆ ಹೇಳೋದು, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವಸುತನ ಕಾಂಬೋಕೆ ಅಂತ ಇದರಿಂದಲೇ ಹೇಳೋದು. ದೇವರನ್ನು ಕಾಣಲಿಕ್ಕೆ ದೇವಿಯನ್ನು ಕೇಳುವುದು, ನನಗೆ ಈ ಕಣ್ಣು ಸಾಕೋಗಲ್ಲಮ್ಮ ಲಕ್ಷ್ಮಿ, ಅದಕ್ಕೆ ಬೇರೆ ಕಣ್ಣು ಕೊಡು, ನನಗೆ ಸೂಕ್ಷ್ಮವಾದದ್ದನ್ನು ಕಾಣುವ ಸೂಕ್ಷ್ಮ ಕಣ್ಣು ಕೊಡು ಅಂತ. ಅದೇ ಜ್ಞಾನದ ಕಣ್ಣು. ಜ್ಞಾನದ ಕಣ್ಣು ತೆರೆದಾಗ ದೇವರು ಕಾಣಿಸಿಕೊಳ್ತಾನೆ. ಜ್ಞಾನ ಕಣ್ಣು ತೆಗೆಯದ ಅಜ್ಞಾನಿಗೆ ಯಾವತ್ತೂ ಅದೃಶ್ಯನಾಗಿರ್ತಾನೆ. ಅದಕ್ಕೆ ಅದೃಶ್ಯ ವ್ಯಕ್ತರೂಪಶ್ಚ. ನಂತರ ಸಹಸ್ರಜಿತು. ಇದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಸಹಸ್ರಜಿತೇ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ಸಹಸ್ರಜಿತ್ ಅಂತ ಹೇಳಿದ್ರೆ ಸಾವಿರಾರು ದೈತ್ಯರನ್ನೇ ಗೆದ್ದವನು ದೇವರು. ಸಾವಿರಾರು ರಕ್ಕಸರನ್ನ ಗೆದ್ದವರು, ಲೆಕ್ಕವೇ ಇಲ್ಲ. ದೇವರು ಗೆದ್ದಂಥ ರಾಕ್ಷಸರ, ದೈತ್ಯರ, ಅಸುರರ ಲೆಕ್ಕವೇ ಇಲ್ಲ. ಅಷ್ಟು ಅಸುರರನ್ನು ಗೆದ್ದಿದ್ದಾನೆ. ಅದಕ್ಕೆ ಸಹಸ್ರಜಿತ್ ಅಂತ ಹೇಳುವಂಥದ್ದು. ಸಾವಿರಾರು, ಸಾವಿರ ಅಂದರೆ ಸಾವಿರ ಲಕ್ಷ ಅಲ್ಲ, ಸಾವಿರಾರು, ಲೆಕ್ಕ ಇಲ್ಲದಷ್ಟು ಅಂತ ಆ ರೀತಿ. ನಂತರ ಅನಂತಜಿತ್ ಮುಂತಿನಂತು. ಅಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಅನಂತಜಿತೇ ನಮಃ ಅಂತ. ಜಿತು ಅಂದರೆ ಗೆದ್ದವನು ಅಂತ. ಅನಂತ ಅಂತ ಹೇಳಿದರೆ ಲೆಕ್ಕ ಇಲ್ಲದಷ್ಟು ಜೀವರಾಶಿಗಳಿದ್ದಾರೆ. ಅದೇ ನಾವು ನಮ್ಮಂಥ ಜೀವರಾಶಿಗಳು ಲೆಕ್ಕ ಇಲ್ಲದಷ್ಟು. ಅದಕ್ಕೆ ಹೇಳ್ತಾರಲ್ವ, ಪರಮಾಣು ಪ್ರದೇಶೇಪಿ ಹ್ಯನಂತ ಜೀವರಾಶಯ ಅಂತ. ಒಂದು ಪರಮಾಣು ಪ್ರದೇಶದಲ್ಲಿ ಲೆಕ್ಕ ಇಲ್ಲದಷ್ಟು ಜೀವರಾಶಿಗಳಿದ್ದಾರೆ ಅಂತ. ಯಾಕಂದರೆ ಅಂಥ ಸೂಕ್ಷ್ಮ ಜೀವರಾಶಿಗಳು ನಾವೆಲ್ಲರೂ ಕೂಡ ಒಳಗೆ ಇರುವವರು. ಈ ದೇಹ ಮಾತ್ರ ದೊಡ್ಡದಷ್ಟೇ, ಆದರೆ ದೇಹದೊಳಗೆ ನಾನು ಅಂತಿದ್ದೇನಲ್ವ ಜೀವ ಎಷ್ಟು ತುಂಬ ಸೂಕ್ಷ್ಮ. ಇಂತಹ ಅನಂತ ಜೀವರಾಶಿಗಳಿದ್ದಾರಂತೆ. ಅಂಥ ಅನಂತ ಜೀವರಾಶಿಗಳನ್ನೆಲ್ಲ ದೇವರು ಗೆದ್ದಿದ್ದಾನಂತೆ. ಅಲ್ಲ, ಎಲ್ರಿ ನಾವೆಲ್ಲ ಎಲ್ಲಿ ದೇವರ ಹತ್ರ ಯುದ್ಧ ಮಾಡ್ಲಿಕ್ಕೆ ಹೋದ್ವು ಗೆಲ್ಲಿಕ್ಕೆ? ದೇವರಲ್ಲಿ ನಮ್ಮೊಟ್ಟಿಗೆ ಯುದ್ಧ ಮಾಡಿದ ಅಂತೇಳಿದರೆ ಹಾಗಲ್ಲ. ಗೆದ್ದದ್ದು ಅಂತೇಳಿದರೆ ಸಂಪೂರ್ಣ ತನ್ನ ಹತೋಟಿಯಲ್ಲಿಟ್ಕೊಂಡಿದ್ದಾನೆ. ನಾವೆಲ್ಲರೂ ಕೂಡ ಆ ದೇವರ ಅಧೀನ. ಅನಂತ ಜೀವರಾಶಿಗಳು ಕೂಡ ದೇವರ ಅಧೀನ. ಈ ರೀತಿ ತನ್ನ ಕಂಟ್ರೋಲಲ್ಲಿ ಇಟ್ಟುಕೊಳ್ಳುವ ಮೂಲಕ ನಮ್ಮನ್ನೆಲ್ಲ ದೇವರು ಗೆದ್ದಿದ್ದಾನೆ. ಅದಕ್ಕೆ ಅನಂತಜಿತು ಅಂತ ದೇವರನ್ನು ಹೇಳುವಂಥದ್ದು. ಮುಂದಿನ ದೇವರ ನಾಮ, ದೇವರದ್ದು ಈ ನಾಮವನ್ನು ಹೇಳುತ್ತದೆ. ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ ಶಿಖಂಡೀ ನಹುಷೋ ವೃಷಃ ಕ್ರೋಧ ಕ್ರೋಧಕೃತ್ಕರ್ತ ವಿಶ್ವಬಾಹುರ್ಮಹೀಧರ. ನೋಡಿ, ಇಲ್ಲಿ ಉಚ್ಚಾರಣೆಯಲ್ಲಿ ಸ್ವಲ್ಪ ಗಮನಿಸಬೇಕಾದ ಅಂಶಗಳಿದೆ. ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ. ಶಿಖಂಡಿ ಖ ಅನ್ನೋದು ಮಹಾಪ್ರಾಣ. ಶಿಖಂಡಿ ದೀರ್ಘ ಇದೆ, ನಹುಷೋ ದೀರ್ಘ ಇದೆ, ವೃಷಃ. ಆಮೇಲೆ ಕ್ರೋಧ ಧ ಅನ್ನೋದು ಮಹಾಪ್ರಾಣ. ಹ ಅನ್ನೋದು ದೀರ್ಘಾಕ್ಷರ. ಕ್ರೋಧ ಅಷ್ಟೇ. ಕ್ರೋಧ ಕ್ರೋಧಕೃತ್ ಕರ್ತ. ನೋಡಿ, ಕರ್ತ ಅನ್ನೋದು ದೀರ್ಘ. ನಂತರ ವಿಶ್ವಬಾಹುರ್ಮಹೀಧರ ಮಹಾಪ್ರಾಣ. ಇಷ್ಟು ಇಲ್ಲಿ ನಾವು ಉಚ್ಚಾರಣೆಯಲ್ಲಿ ತಿಳ್ಕೊಳ್ಬೇಕಾದದ್ದು. ಇಲ್ಲಿ ದೇವರ ನಾಮ ಇಷ್ಟ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಇಷ್ಟಾಯ ನಮಃ ಅಂತ. ದೇವರಿಗೆ ಇಷ್ಟ ಅಂತೆ, ಎಲ್ರಿಗೂ ದೇವರು ಇಷ್ಟ ಅಂತೆ. ದೇವರಿಗೆ ಇಷ್ಟ ಅಲ್ಲದವನು ಯಾರೂ ಇಲ್ಲವೇ ಇಲ್ಲ ಅಂತ ಹೇಳ್ತಾನೆ. ಇದನ್ನು ದೇವರೇ ಸ್ಪಷ್ಟವಾಗಿ ಹೇಳ್ತಾನೆ ಭಾಗವತದಲ್ಲಿ ಹೇಳಬೇಕಾದ್ರೆ. ಪ್ರೇಷ್ಠಸನ್ ಪ್ರೇಯಸಾಮುಪಿಯಿಂದ. ನೋಡಯ್ಯ, ಗೊತ್ತಿಲ್ಲ ಚತುರ್ಮುಖ ಬ್ರಹ್ಮದೇವರಿಗೆ ನಿಜವಾಗಲೂ ಇಷ್ಟವಾದ ವಸ್ತುವಿಗಿಂತಲೂ ಇಷ್ಟವಾದವನು ನಾನೇ ಅಂತ. ಅಥೋ ಮೈ ರತಿಂ ಕುರಿಯಾತ್. ಅದರಿಂದಾಗಿ ನನ್ನಲ್ಲೇ ಪ್ರೀತಿ ಮಾಡಬೇಕು ಅಂತ ಗೊತ್ತಿಲ್ಲ ಅಷ್ಟೇ. ಯಾಕೆ ದೇವರಿಗೆ ಎಲ್ರಿಗೂ ಯಾಕೆ ಇಷ್ಟ ಅಂದರೆ, ಯಾರಿಗೆ ಆನಂದ ಇಷ್ಟ ಇಲ್ಲ, ಸುಖ ಯಾರಿಗೆ ಇಷ್ಟ ಇಲ್ಲ. ಆ ಸುಖ ಆನಂದ ಅಂದರೆ ದೇವರೇ. ಅದಕ್ಕೆ ಅವನಿಗೆ ಹೇಳುವುದೇ ಆನಂದೋನಂದನೋನಂದ ಅಂತ. ಆನಂದ ರೂಪ ಅಂತ ಅದಕ್ಕೆ ಕರೆಯೋದು ದೇವರು. ಆನಂದ ಸ್ವರೂಪಿ ಅಂತ ಅದಕ್ಕೆ ಕರೆಯೋದು. ಆ ಸುಖ ಯಾರಿಗ್ರಿ ಇಷ್ಟ ಇಲ್ಲ? ಯಾವ ಸುಖ ಅಂತ ಹೇಳಿದರೆ ಕೆಟ್ಟ ಸುಖ ಅಲ್ಲ. ಒಬ್ಬ ಮದ್ಯಪಾನ ಮಾಡಿದಾಗ ಏನೊಂದು ಸುಖ ಬರ್ತದೆ, ಇದೊಂದು ಕೆಟ್ಟ ಸುಖ, ಭ್ರಮೆ ಅಷ್ಟೇ ಅದು. ಒಂದು ಹೆಣ್ಣನ್ನು ಬಲಾತ್ಕಾರ ಮಾಡಿದಾಗ ಏನು ಸುಖ ಅಂತ ಪಡ್ತಾನೆ, ಅದು ಭ್ರಮೆ ಅಷ್ಟೇ. ಅದನ್ನೆಲ್ಲ ಹೇಳ್ತಾ ಇರುವುದಿಲ್ಲಿ. ಮತ್ತು ನಿಜವಾದ ಸುಖ,
ಯಾವ ಸುಖವನ್ನು ಅವನ ಪಡೆದರೆ ಮತ್ತೆ ಅದರಿಂದ ಹೊರಗೆ ಬರಲಿಕ್ಕೆ ಇಷ್ಟಪಡೋಲ್ಲ, ಅಂಥ ಸುಖ ಅದು ದೇವರು. ಆ ಸುಖ ಎಲ್ಲರೂ ಇಷ್ಟಪಡ್ತಾರೆ, ಗೊತ್ತಿಲ್ಲ ಅಷ್ಟೇ. ಇವಾಗ ನನ್ನನ್ನು ನಾನು ಯಾಕೆ ಪ್ರೀತಿ ಮಾಡ್ತೇನೆ, ನನ್ನ ಮೇಲೆ ನನಗೆ ಯಾಕೆ ಪ್ರೀತಿ? ಭಾಗವತ ಇದೇ ಹೇಳ್ತಾನೆ, ನಿಜವಾಗಲೂ ನನ್ನೊಳಗೆ ಸುಖ ಇರುವುದರಿಂದಾಗಿ ನನಗೆ ಪ್ರೀತಿ ಅಷ್ಟೇ. ಇಲ್ಲದರೆ ಕೆಲವೊಮ್ಮೆ ನನ್ನ ಮೇಲೆ ನನ್ನ ಜುಗುಪ್ಸೆ ಬರುವುದುಂಟು. ಅಯ್ಯೋ ಎಂಥವನಾದರೂ ನಾನು ಯಾವಾಗ ಅಂತ ಹೇಳಿದ್ರೆ ನಾನು ಕೆಟ್ಟವನಾದಾಗ. ಅದಕ್ಕೆ ನಿಜವಾಗಲೂ ಸುಖಕ್ಕಾಗಿಯೇ ನಾನು ನನ್ನನ್ನು ಇಷ್ಟಪಡೋದು, ಆ ಸುಖವೇ ದೇವರು. ಅದಕ್ಕೆ ಅವನು ಎಲ್ರಿಗೂ ಇಷ್ಟನಾಗಿರುವವನು ದೇವರು. ಇಷ್ಟ ಅದೇ ಯಾಕೆ ಅಂದರೆ ವಿಶಿಷ್ಟ, ಮುಂದೆ ಹೇಳ್ತಾ ಇದ್ದಾನೆ ವಿಶಿಷ್ಟಾಯ ನಮಃ ಅಂತ. ವಿಶಿಷ್ಟ ಅಂತ ದೇವ್ರಿಗೆ ಯಾಕೆ ಹೇಳ್ತಾ ದೇವರಿಗೆ ಯಾಕೆ ಹೇಳ್ತಾನೆ ಅಂತ ಹೇಳಿದರೆ, ದೇವರು ಎಲ್ಲರಿಗಿಂತಲೂ ವಿಶಿಷ್ಟನಾದವನು, ಸ್ಪೆಷಲ್ ಅವನು, ಎಲ್ಲರಾಗಲ್ಲ. ಅದೇ ಯಾಕೆ ಸ್ಪೆಷಲ್, ಯಾಕಂದರೆ ನಾವು ಹಿಂದೆ ಕೇಳಿದ್ವಲ್ವ, ದೇವರು ಅಂದ್ರೆ ಆನಂದ, ಬೇರೆ ಯಾರೂ ಆನಂದ ಅಲ್ಲ, ಯಾವುದೂ ಆನಂದ ಅಲ್ಲ, ದೇವರೊಬ್ಬನೇ ಆನಂದ. ಅದಕ್ಕೆ ವಿಷ್ಣುವನ್ನೇ ಆರಾಧನೆ ಮಾಡಬೇಕು ಅಂತ, ಯಾಕಂದರೆ ಅವನ ಆನಂದ ಸ್ವರೂಪ. ದೇವರಂದ್ರೇ ಆನಂದ, ಅದರಿಂದ ಅವನು ಸ್ಪೆಷಲ್, ವಿಶಿಷ್ಟವಾಗಿರುವಂಥವನು ಎಲ್ಲರಿಗಿಂತಲೂ. ಉಳಿದವರೆಲ್ಲರೂ ಅಸ್ವತಂತ್ರ, ದೇವರು ಸ್ವತಂತ್ರನಾಗಿರುವ. ನಂತರ ವಿಶಿಷ್ಟೇಷ್ಟ ಅಂತ ಹೇಳ್ತಾನೆ. ಶಿಷ್ಟೇಷ್ಟಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಶಿಷ್ಟೇಷ್ಟ ಅಂತ ಹೇಳಿದರೆ, ಹೌದು ದೇವರಿಗೆ ಇಷ್ಟ ಅಂತ ಹೇಳ್ತೀರಲ್ವ, ನಮಗೆ ದೇವ್ರಿಗೆ ಇಷ್ಟವೇ ಆಗೋಲ್ವಲ್ಲ ಅಂತ ಹೇಳ್ಬೋದು. ಹೌದು, ದೇವರು ನಮಗೆ ಇಷ್ಟ ಅಲ್ಲ, ಯಾಕಂದರೆ ಗೊತ್ತಿಲ್ಲ ನಮಗೆ, ನಾವು ದೇವರನ್ನೇ ಇಷ್ಟಪಡ್ತಾ ಇದ್ದೇವೆ ಅಂತ ಗೊತ್ತಿಲ್ಲ. ಅದಕ್ಕೆ ಇಷ್ಟವಾದ ವಸ್ತುವು ನಮಗೆ ಇಷ್ಟವಾಗ್ತಾ ಇಲ್ಲ. ಇವತ್ತು ಇಷ್ಟವಾದ ದೇವರು ಇಷ್ಟ ಆಗ್ತಾ ಇಲ್ಲ. ಆದರೆ ಯಾರು ದೇವರನ್ನು ತಿಳಿದವರಿದ್ದಾರೆ, ಜ್ಞಾನಿಗಳಿದ್ದಾರೆ, ಅವರು ಶಿಷ್ಟರು ಅಂತ ಕರೆಯಲ್ಪಡ್ತಾರೆ. ಅಂತಹ ಶಿಷ್ಟರಾದ ಭಕ್ತರಾದವರಿಗೆ ಭಗವಂತ ಇಷ್ಟನಾಗಿದ್ದಾನೆ. ನಮಗೆ ಗೊತ್ತಿಲ್ಲದೆ ದೇವರಿಷ್ಟ, ಆದರೆ ಅವರಿಗೆ ಗೊತ್ತಿದ್ದು ದೇವರಿಷ್ಟ, ಆ ಎಲ್ಲ ಭಗವದ್ಭಕ್ತರಿಗೆ. ಅದಕ್ಕೋಸ್ಕರ ದೇವರು ಶಿಷ್ಟೇಷ್ಟ ಅಂತ ಕರೀತಾರೆ. ನಂತರ ಶಿಖಂಡಿ ಅಂತ ದೇವರನ್ನು ಕರೀತಾರೆ. ನೋಡಿ, ವಾಸ್ತವಿಕವಾಗಿ ಶಿಖಿ ಅಂತ ಹೇಳಿದ್ರೆ ಜಡೆ, ಅದರಲ್ಲಿ ನವಿಲಿನ ಗರಿಯನ್ನು ಹೊತ್ತವನು. ಕೃಷ್ಣಾವತಾರದಲ್ಲಿ ತನ್ನ ಜಡೆಯಲ್ಲಿ ನವಿಲಿಗರೆಯನ್ನು ತಾನು ದೇವರು ಇಟ್ಕೊಂಡಿದ್ದು ನಮಗೆ ಗೊತ್ತು. ಅದರಿಂದಾಗಿ ಅವನನ್ನು ಶಿಖಂಡಿ ಅಂತ ಕರೀತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಶಿಖಂಡಿನೇ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ನಂತರ ನಹುಷಃ ಅಂತ ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ನಹುಷಾಯ ನಮಃ ಅಂತ ನಾವು ನಮಸ್ಕಾರ ಮಾಡಬೇಕು. ಏನು ನಹುಷ ಅಂತ ಹೇಳಿದರೆ ನೋಡಿ, ವಿಶಿಷ್ಟವಾದ ಶಬ್ದ. ಇಲ್ಲಿ ವಾಸ್ತವಿಕವಾಗಿ ನಹ 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 ಅಂತ ಹೇಳಿದರೆ ಏನು ಅಂದರೆ ನಹ ಬಂಧನೆ ಅಂತ. ಅಂದರೆ ನಮ್ಮನ್ನು ಈ ಸಂಸಾರದಲ್ಲಿ ಬಂಧಿಸುವವನು ದೇವರೇ. ಬಂಧಿಸುವುದು ಅಂದರೆ ಹೊರಗಿನ ಹಗ್ಗದಿಂದಲ್ಲ, ಒಳಗಿನ ಹಗ್ಗದಿಂದ. ಅದೇ ಸಾತ್ವಿಕ, ರಾಜಸ, ತಾಮಸ, ಈ ಮೂರು ಗುಣಗಳೇ ಹಗ್ಗ. ಗುಣ ಅಂದರೆ ಸಂಸ್ಕೃತದಲ್ಲಿ ಹಗ್ಗ ಅಂತ ಅರ್ಥ. ಈ ಮೂರು ಗುಣದಿಂದ ನಮ್ಮಲ್ಲಿ ಬಂಧಿಸಿದ್ದಾನಿಲ್ಲಿ. ಅದಕ್ಕಾಗಿಯೇ ನಮಗಿಲ್ಲಿ ಅವರನ್ನು ಬಿಡ್ಲಿಕ್ಕಾಗೋಲ್ಲ, ಇವರನ್ನು ಬಿಡ್ಲಿಕ್ಕಾಗೋಲ್ಲ. ಏನು ಹೊರಗಿಂದ ಯಾರಾದ್ರೂ ಗಂಟೆ ಹಾಕಿದಾರ? ಅಲ್ಲ, ಏನು ರೀ ಹೆಂಡ್ತಿ ಅಂದರೆ ಯಾಕೆ ಒದ್ದಾಡ್ತಿರಲ್ವ? ಹೆಂಡ್ತಿನ ಬಿಟ್ಟು ಬನ್ನಿರಿ. ಅಯ್ಯೋ ಆಗ ಬಿಟ್ಟು ಬರ್ಲಿಕ್ಕೆ ಆಗೋಲ್ರಿ, ಅಷ್ಟು ಸುಲಭನ ಬಿಟ್ಟು ಬರೋದು? ಏನು ಗಂಟೆ ಹಾಕ್ಕೊಂಡಿದ್ದೀರಾ? ಆಗಲ್ಲ, ಹೊರಗೇನಲ್ಲ, ಆದರೂ ಬಿಟ್ಟು ಬರಲಿಕ್ಕೆ ಆಗೋಲ್ಲ. ಯಾಕಾಗೋಲ್ಲ? ಅದೇ ಒಳಗಿನ ಪಾಶ, ಒಳಗಿನ ಹಗ್ಗ. ಆ ಹಗ್ಗದಿಂದಾಗಿ ಬಿಟ್ಟು ಬರಲಿಕ್ಕಾಗೋಲ್ಲ. ಕೆಲವೊಂದು ಸಾತ್ವಿಕ ಜನರೊಟ್ಟಿಗೆ ಬಂಧನ, ಕೆಲವೊಂದು ರಾಜಸ ಜನರೊಟ್ಟಿಗೆ ಬಂಧನ, ಕೆಲವೊಂದು ತಾಮಸ ಜನರೊಟ್ಟಿಗೆ ಬಂಧನ, ಕೆಲವು ಎಲ್ಲ ವಸ್ತುಗಳು ನಂದು 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 ಅಂತ ಬಂಧನ. ಈ ಎಲ್ಲವನ್ನು ಮಾಡಿದವನು ಯಾರು? ಅವನೇ, ದೇವರೇ. ಈ ರೀತಿ ಬಂಧಿಸ್ತಾನಂತೆ. ಆದರೆ ಯಾರವನಿಗೆ ಮೊರೆ ಹೋಗ್ತಾರೆ, ಯಾರವನ ಆರಾಧನೆ ಮಾಡ್ತಾರೆ, ಅವರಿಗೆ ಶ, ಮೊದಲು ನಹ, ಆಮೇಲೆ ಶ ಸೇರಿ ನಹುಷ. ಶ ಅಂತ ಹೇಳಿದ್ರೆ ಶೋಂತ ಕರ್ಮಣಿ ಅಂತ ಒಂದು ಧಾತು. ಅದರ ಪ್ರಕಾರ ಯಾರು ಅವನಿಗೆ ಮೊರೆ ಹೋಗ್ತಾರೆ ಅವರನ್ನು ಈ ಬಂಧನದಿಂದ ಬಿಡಿಸ್ತಾನೆ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕ ಅಂತ. ಇಲ್ಲಿ ನಮ್ಮನ್ನು ಕಟ್ಟಿ ಹಾಕುವವನವನೇ, ಬಿಡಿಸುವವನವನೇ. ಅದಕ್ಕೆ ಅವನಿಗೆ ನಹುಷ ಅಂತ ಹೆಸರು ದೇವರಿಗೆ. ನಂತರ ಕ್ರೋಧ ನೋಡಿ, ತುಂಬ ಚಂದವಾದ ಶಬ್ದ. ಇಲ್ಲಿ ನಾವು ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ ಕ್ರೋಧಘ್ನೇ ನಮಃ ಅಂತ ನಮಸ್ಕಾರ ಮಾಡಬೇಕು. ಅಂದರೆ ನಮ್ಮ ಸಿಟ್ಟನ್ನು ನಾಶ ಮಾಡುವವನು ಅವನೇ ಅಂತ. ಸಿಟ್ಟನ್ನು ನಾಶ ಮಾಡುವವನು ದೇವರೇ. ಇಲ್ಲದೇ ಇದ್ದರೆ ಸಿಟ್ಟನ್ನು ಕಳ್ಕೊಳ್ಳಿಕ್ಕೆ ಬರೋಲ್ಲ. ಯಾಕಂದರೆ ಸಿಟ್ಟು ನಮಗೆ ಹೇಳಿ ಬರೋಲ್ಲ, ಮತ್ತು ತನ್ನಷ್ಟಕ್ಕೆ ಬಂದುಬಿಡ್ತದೆ. ಬಂದು ಎಲ್ಲ ಯದ್ವಾ ತದ್ವಾ ಮಾಡಿಬಿಡ್ತದೆ. ಎಷ್ಟೋ ಜನರಿಗೆ ಸಿಟ್ಟು ಬಂದಾಗ ಹೆಂಗೆ ಇದು ನಿಯಂತ್ರಣ ಮಾಡಬೇಕು ಗೊತ್ತಿಲ್ಲ.
ಒತ್ತಾಡ್ತಾರೆ, ಅಯ್ಯೋ ಸಿಟ್ಟು ಮಾಡಬಾರ್ದಾಗಿತ್ತು. ಆದರೆ ಬಂದಾಗ ತಡ್ಕೊಳ್ಳಿಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ, ಭಗವಂತನ ಅನುಗ್ರಹ ಇದ್ದರೆ ಸಿಟ್ಟನ್ನು ತಡ್ಕೊಳ್ಳಿಕ್ಕಾಗತ್ತೆ. ಯಾಕಂದರೆ ಅವನು ಕ್ರೋಧವನ್ನು ನಾಶ ಮಾಡುವವನು, ಅಥವಾ ಸಿಟ್ಟಿನಿಂದ ಕೂಡಿದ ದೈತ್ಯರನ್ನು ನಾಶ ಮಾಡುವವನು, ರಕ್ಕಸರನ್ನು ನಾಶ ಮಾಡುವವನು. ಯಾಕಂದರೆ ರಾಕ್ಷಸರು, ದೈತ್ಯರು, ಅಸುರು ಇವರೇ ಸಿಟ್ಟಿನ ಮೂರ್ತಿಗಳು. ಅವರನ್ನೆಲ್ಲ ನಾಶ ಮಾಡುವಂಥವನು. ಅದಕ್ಕೆ ಅವನು ಕ್ರೋಧ. ಆಶ್ಚರ್ಯ ಏನಂದರೆ ಮುಂದಿನ ನಾಮವೇ ಕ್ರೋಧಕೃತ್ ಅಂತ ಹೇಳ್ತಾರೆ. ಇಂಥ ದೇವರೇ ಎಲ್ಲರೊಳಗೂ ಸಿಟ್ಟನ್ನು ಉಂಟು ಮಾಡ್ತಾನಂತೆ. ನೋಡಿ, ಇದು ವಿಚಿತ್ರ. ನಿಜವಾಗಲೂ ಸಿಟ್ಟನ್ನು ನಾಶ ಮಾಡುವವನವನೇ, ಸಿಟ್ಟನ್ನು ಕೊಡುವವನೂ ದೇವರೇ. ಅಯ್ಯೋ, ಸಿಟ್ಟು ದೇವರು ಕೊಡ್ತಾನಲ್ಲ. ಹೌದು, ನಮ್ಮ ಪಾಪದ ಫಲ ಕೊಡಬೇಕಲ್ವ? ಯಾಕಂದರೆ ಮನುಷ್ಯ ಸಿಟ್ಟು ಬಂದಾಗ ಯಾವತ್ತೂ ಸುಖ ಪಡೋಲ್ಲ. ಸಿಟ್ಟು ಬಂದಾಗ ಇವನು ದುಃಖವೇ ಅನುಭವಿಸುವುದು. ಸಿಟ್ಟಿನಲ್ಲಿರುವವನು ಯಾವತ್ತೂ ದುಃಖವೇ ಅನುಭವಿಸುವುದು, ಗೊತ್ತಿರೋಲ್ಲ ಅಷ್ಟೇ ಅವನಿಗೆ. ಯಾಕಂದರೆ ನೆಮ್ಮದಿಯಂತೂ ಇಲ್ಲ. ಸಿಟ್ಟು ಬಂದರೆ ನೆಮ್ಮದಿಯಂತೂ ಇಲ್ಲ. ಅವನ ನೆಮ್ಮದಿ ಹಾಳಾಯಿತು ಅಂತಲೇ ಅರ್ಥ. ನೆಮ್ಮದಿಯಿಂದಿರುವವನಿಗೂ ಸಿಟ್ಟು ಬಂತು ಅಂತ ಹೇಳಿದ್ರೆ ನೆಮ್ಮದಿ ಹೊರಟೋಗುತ್ತೆ. ಅದಕ್ಕೆ ಹೇಳ್ತಾನೆ, ಇವರೊಬ್ಬರು ಬಂದು ಎಲ್ಲ ಕೆಡಿಸ್ಬಿಟ್ರು. ಮೊದಲು ಏನು ನಾನು ಆರಾಮಾಗಿದ್ದೆ, ಇವಾಗ ಸಿಟ್ಟು ಬಂದು ಎಲ್ಲ ನನ್ನ ಹಾಳಾಗಿ ಹೋಗ್ಬಿಡ್ತು, ಮೈಂಡ್ ಅಪ್ಸೆಟ್ ಆಗಿಬಿಡ್ತು. ಈ ರೀತಿ ಹೇಳ್ತೇವೆ. ನಮ್ಮ ಪಾಪದ ಫಲ ಕೊಡಲಿಕ್ಕೋಸ್ಕರ ದೇವರು ಸಿಟ್ಟು ನಮಗೆ ಕೊಡ್ತಾನಂತೆ. ಹಾಗೆ ಯಾರು ಪುಣ್ಯಾತ್ಮರಿದ್ದಾರೆ, ಪುಣ್ಯಾತ್ಮರಿಗೂ ಸಿಟ್ಟು ಕೊಡ್ತಾನೆ ದೇವರು. ಎಲ್ಲಿಂದರೆ, ತನ್ನ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದರೆ ಸಿಟ್ಟು ಬರಬೇಕು. ದೇವರ ಬಗ್ಗೆ ಕೆಟ್ಟದ್ದು ಮಾತಾಡ್ತಾ ಇದ್ರು ನೆಗತಾ ಕೂತಿದ್ರೆ ಅವನಂತಹ ಪಾಪಿ ಇನ್ಯಾರೂ ಇಲ್ಲ. ಸಿಟ್ಟು ಬರಬೇಕು. ದೇವರ ಬಗ್ಗೆ, ಸಜ್ಜನರ ಬಗ್ಗೆ, ಗೋವಿನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಅಂಥ ಸಿಟ್ಟನ್ನು ಕೊಡುವವನು ಇವನೇ ಅಂತೆ, ದೇವರೇ ಅಂತ. ಪಾಪಿಗಳಿಗೆ ಪಾಪದ ಫಲವಾಗಿ ಸಿಟ್ಟು ಕೊಡ್ತಾನೆ, ಪುಣ್ಯಾತ್ಮರಿಗೆ ಪುಣ್ಯಕ್ಕೋಸ್ಕರ ಸಿಟ್ಟು ಬರ್ತಾನೆ, ದೇವರು ಸಿಟ್ಟು ಕೊಡ್ತಾನೆ. ಇದಕ್ಕೆ ಕ್ರೋಧಕೃತ. ನಂತರ ಕರ್ತ, ನಿಜವಾಗಿಯೂ ಕೂಡ ಎಲ್ಲರ ಒಳಗೆ ಕೂತು ಎಲ್ಲವನ್ನ ಮಾಡ್ತಾ ಇರುವವನು ದೇವರೇ. ಹಿಂದಿನ ನಾಮವನ್ನು ನಾವು ಹೇಳಬೇಕಾದ್ರೆ ಕ್ರೋಧಕೃತೆ ನಮಃ ಅಂತ ನಮಸ್ಕಾರ ಮಾಡಬೇಕು. ಇಲ್ಲಿ ಕರ್ತ್ರೇ ನಮಃ ಅಂತ ನಮಸ್ಕಾರ ಮಾಡಬೇಕು. ಯಾಕಂತ ಹೇಳಿದ್ರೆ ಎಲ್ಲರೊಳಗೆ ಕೂತು ಎಲ್ಲವನ್ನ ಸ್ವತಂತ್ರವಾಗಿ ಮಾಡ್ತಾ ಇರುವವನವನೇ. ಅದರಿಂದಾಗಿ ಸ್ವತಂತ್ರವಾದ ಕರ್ತೃ ದೇವರು, ಅಸ್ವತಂತ್ರವಾದ ಕರ್ತೃ ನಾವು. ದೇವರು ಮಾಡಿಸಿದ್ದನ್ನು ನಾವು ಮಾಡ್ತೇವಷ್ಟೇ, ದೇವರು ನುಡಿಸಿದ್ದನ್ನು ನುಡಿತೇವಷ್ಟೇ, ದೇವರು ಇರಿಸಿದರೆ ಇರುತ್ತೇವಷ್ಟೇ. ಈ ರೀತಿ ಪ್ರತಿಯೊಂದೂ ನಮ್ಮದು ಅಸ್ವತಂತ್ರ, ಡಿಪೆಂಡೆಂಟ್. ದೇವರು ಇಂಡಿಪೆಂಡೆಂಟ್, ಅವನು ಯಾರನ್ನೂ ಇಲ್ಲ, ತನ್ನ ವಶದಲ್ಲಿಯೇ ತಾನಿದ್ದಾನೆ. ಅದಕ್ಕೆ ನಿಜವಾದ ಕರ್ತೃ ಅವನು ದೇವರು, ಎಲ್ಲವನ್ನ ಮಾಡುವವನು ಅವನು. ಅದಕ್ಕೆ ಅವನಿಗೆ ಕರ್ತ ಅಂತ ಹೆಸರು. ಇನ್ನು ವಿಶ್ವಬಾಹು ಅಂತ ಹೇಳ್ತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವಿಶ್ವಬಾಹವೇ ನಮಃ ಅಂತ ನಮಸ್ಕಾರ ಮಾಡಬೇಕು. ಅಂತೇಳಿದರೆ ಜಗತ್ತಿನಾದ್ಯಂತ ದೇವರ ತೋಳುಗಳಿದೆಯಂತೆ. ದೇವರ ತೋಳು ಇಲ್ಲದ ಒಂದು ಸ್ಥಳವೇ ಇಲ್ಲ. ಅರ್ಥಾತ್ ಇಡೀ ಜಗತ್ತನ್ನು ತನ್ನ ತೋಳಿನ ತೆಕ್ಕೆಯಲ್ಲಿ ಇಟ್ಟುಕೊಂಡಿದ್ದಾನೆ ಭಗವಂತ. ಯಾವ ರೀತಿ ತಾಯಿ ತನ್ನ ಮಗುವನ್ನು ತೋಳಿನ ತೆಕ್ಕೆಯಲ್ಲಿ ಇಟ್ಕೊಳ್ತಾಳೆ, ಅಪ್ಪಿಕೊಂಡು ಇಟ್ಕೊಳ್ತಾಳೆ ಸಿಟ್ಟು ಬಂದಾಗ, ಅಲ್ಲ ಇದು ಆ ಮಗುವಿಗೆ ಇದು ಯಾವುದೇ ಒಂದು ಭಯ ಉಂಟಾದಾಗ, ಅಥವಾ ಪತ್ನಿಯನ್ನು ತನ್ನ ತೋಳಿನ ತೆಕ್ಕೆಯಲ್ಲಿ ಅಪ್ಪಿಕೊಂಡು ಇಟ್ಕೊಳ್ತಾನೆ ಪ್ರೀತಿಯಿಂದ, ಹಾಗೆಯೇ ಭಗವಂತ ಇಡೀ ಜಗತ್ತನ್ನು ಅಪ್ಪಿಕೊಂಡಿದ್ದಾನಂತೆ. ಅದಕ್ಕೆ ಅವನದು ವಿಶ್ವಬಾಹು, ಇಡೀ ಜಗತ್ತನ್ನು ವ್ಯಾಪಿಸಿದ ತೋಳವನದ್ದು ಆ ಭಗವಂತನದ್ದು. ಇಡೀ ಜಗತ್ತನ್ನು ಎತ್ತಿ ಹಿಡಿದ ತೋಳದು, ಇಡೀ ಜಗತ್ತಿನ ಭಾರವನ್ನು ಹೊತ್ತಿರುವ ತೋಳದು ಭಗವಂತನದ್ದು. ಅದಕ್ಕೆ ಭಗವಂತ ವಿಶ್ವಬಾಹು ಅಂತ ಕರೀತಾರೆ. ನಂತರ ಮುಂದಿನದ್ದು ಮಹೀಧರ. ನಮಸ್ಕಾರ ಮಾಡಬೇಕಾದ್ರೆ ಮಹೀಧರಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಮಹೀಧರ ಅಂತ ಹೇಳಿದರೆ, ಮಹಿ ಅಂದರೆ ಭೂಮಿ, ಭೂಮಿಯನ್ನು ಹೊತ್ತವನು ಕೂರ್ಮನಾಗಿ ವರಾಹನಾಗಿ ಇವತ್ತಿಗೂ ಹೊತ್ತಿರುವವನವನೇ ಭಗವಂತನೇ. ಅದಕ್ಕೆ ಭೂಮಿ ತನ್ನ ಒಂದು ಕಕ್ಷೆಯಲ್ಲಿ ತಾನು ನಿಂತಿದೆ, ಕೆಳಗೆ ಬೀಳುತ್ತಾ ಇಲ್ಲ, ಸ್ಪೇಸಲ್ಲಿ ಗಟ್ಟಿಯಾಗಿ ನಿಂತಿದೆ ಭೂಮಿ. ಯಾಕಂದರೆ ದೇವರು ಹೊತ್ತಿರುವುದರಿಂದಾಗಿ ಅಡಿಯಲ್ಲಿ ಇದರ ತಳಭಾಗದಲ್ಲಿ. ಅದಕ್ಕೆ ಅವನಿಗೆ ಮಹೀಧರ ಅಂತ ಹೆಸರು. ಅಚ್ಯುತ ಪ್ರಥಿತ ಪ್ರಾಣ ಪ್ರಾಣದೋ ವಾಸವಾನುಜ ಅಪಾಂ ನಿಧಿರಧಿಷ್ಠಾನಮಪ್ರಮತ್ತ ಪ್ರತಿಷ್ಠಿತ. ಇಲ್ಲಿ ಮೊದಲು ಭಗವಂತನ ನಾಮ ಅಚ್ಯುತ ಅಂತ ನಮಸ್ಕಾರ ಮಾಡಬೇಕಾದ್ರೆ ಅಚ್ಯುತಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಚ್ಯುತ ಅಂತ ಹೇಳಿದರೆ ಭಗವಂತನಿಗೆ ಯಾವತ್ತು ಚ್ಯುತಿ ಅಂತ ಹೇಳಿದರೆ ಜಾರುವಿಕೆ ಇಲ್ಲ. ಯಾವುದರಲ್ಲಿ ಅಂತ ಹೇಳಿದರೆ ಯಾವುದೇ ಗುಣಗಳಲ್ಲೂ ಜಾರುವುದಿಲ್ಲ ಅಂತ ಹೇಳಿದರೆ
ದೇವರಿಗೆ ಯಾವತ್ತು ಕೆಟ್ಟ ಗುಣ ಬರುವುದು ಅಂತ ಇಲ್ವೇ ಇಲ್ಲ. ಹಾಗೆ ಕರ್ಮಗಳಲ್ಲಿ ಯಾವತ್ತೂ ಜಾರುವುದಿಲ್ಲ. ಜಾರುವುದು ಅಂತ ಹೇಳಿದರೆ ಕೆಟ್ಟ ಕರ್ಮ ಮಾಡುವುದು ಅಂತ ಇಲ್ಲ. ದೇವರಿಗೆ ಕೆಟ್ಟ ಗುಣ ಬರುವುದು ಅಂತಿಲ್ಲ, ದೇವರಿಗೆ ಕೆಟ್ಟ ಕರ್ಮ ದೇವರು ಮಾಡುವುದು ಅಂತಲೂ ಇಲ್ಲ. ಅದಕ್ಕಾಗಿ ಅಚ್ಯುತ, ವಾಸ್ತವಿಕವಾಗಿ ಹಿಂದೆ ಒಮ್ಮೆ ಬಂದಿದೆ ಅಚ್ಯುತ ಅನ್ನುವಂಥ ದೇವರ ನಾಮ, ಇಲ್ಲಿ ಮತ್ತೆ ಬರ್ತಾ ಇದೆ. ಅಲ್ಲ, ಬಂದದ್ದೇ ಬರ್ತಾ ಇದೆಯಲ್ವಾ ಅಂತ ಹೇಳಿದರೆ ಇಲ್ಲ, ಅದು ಬೇರೆಯ ರೂಪ, ಹೆಸರು ಒಂದೇ. ಇಲ್ಲಿ ಹೇಳ್ತಾ ಇರುವುದು 1,000 ರೂಪಗಳು. ಅದರಿಂದಾಗಿ ಒಂದೇ ಹೆಸರಿನ 2, 3, 4 ರೂಪಗಳು ಬರಬಹುದು. ಆದರೆ ಆ ರೂಪಗಳು ಬೇರೆ ಬೇರೆ. ಅದು ಯಾಕಂದರೆ ಇವೆಲ್ಲ ನಮ್ಮ ದೇಹದೊಳಗೆ ಇರುವಂತಹ ನಾಡಿಗೆ ಸಂಬಂಧಪಟ್ಟ ರೂಪಗಳಾದ್ದರಿಂದಾಗಿ ಬೇರೆ ಬೇರೆ 1000 ನಾಡಿಗಳಿರುವುದರಿಂದಾಗಿ ಒಂದೊಂದು ನಾಡಿಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ರೂಪ. ಅದರಲ್ಲಿ ಅಚ್ಯುತ ಅಂತ ಹಿಂದೆ ಬಂದದ್ದು ಒಂದು ನಾಡಿಗೆ ಸಂಬಂಧಪಟ್ಟ ಭಗವಂತನ ರೂಪ. ಇಲ್ಲಿ ಅಚ್ಯುತ ಅಂತ ಬರ್ತಾ ಇರುವಂತಹದ್ದು ಇನ್ನೊಂದು ನಮ್ಮ ದೇಹದಲ್ಲಿರುವ ನಾಡಿಗೆ ಸಂಬಂಧಪಟ್ಟಂತಹ ಭಗವಂತನ ರೂಪ. ಮತ್ತೆ ಮುಂದಿನದ್ದು ಪ್ರಥಿತಃ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಪ್ರಥಿತಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಪ್ರಥಿತ ಅಂತ ಹೇಳಿದರೆ ಪ್ರಸಿದ್ಧ ಅಂತ ಸಂಸ್ಕೃತದಲ್ಲಿ. ಅಂತ ಹೇಳಿದರೆ ಭಗವಂತ ಈ ಜಗತ್ತಿನಲ್ಲಿ ಪ್ರಸಿದ್ಧಿ ಇಲ್ಲದೆ ಇರಬಹುದು, ಯಾಕಂದರೆ ನಮಗೆ ದೇವರ ಬಗ್ಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ವೇದಶಾಸ್ತ್ರಗಳಿಗೆ ಗೊತ್ತಿರೋ ದೇವರು ಮಾತ್ರ. ಅದಕ್ಕೆ ಅವನು ವೇದಶಾಸ್ತ್ರಗಳಲ್ಲಿ ಅತ್ಯಂತ ಪ್ರಸಿದ್ಧನಾಗಿರಬಹುದು. ಅದರಿಂದಾಗಿಯೇ ಯಾವುದೇ ವೇದಶಾಸ್ತ್ರಗಳನ್ನು ನೋಡಿದರೂ ಮೊದಲು ಹೇಳುವುದೇ ಹರಿ ಓಂ ಅಂತಲೇ ಶುರು ಮಾಡುವಂಥದ್ದು. ವೇದಗಳಾಗಲಿ ಶಾಸ್ತ್ರಗಳಾಗಲಿ ಶುರು ಮಾಡುವಂಥದ್ದು ನಾರಾಯಣಂ ನಮಸ್ಕೃತ್ಯ, ಅಲ್ಲಿಂದಲೇ ಶುರು. ಅಥವಾ ಶುಕ್ಲಾಂಬರಧರಂ ವಿಷ್ಣುಂ, ಈ ರೀತಿ ವಿಷ್ಣುವಿನ ಗುಣಗಾನದಿಂದಲೇ ಪ್ರಾರಂಭ ಆಗುತ್ತದೆ. ವಿಷ್ಣುವಿನ ಗುಣಗಾನದಲ್ಲಿಯೇ ತಾನು ತುಂಬಿಕೊಂಡಿರ್ತದೆ. ಅದಕ್ಕೆ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಎಲ್ಲ ಕಡೆಯೂ ಹೇಳಲ್ಪಡ್ತಾ ಇರುವವನು ಇವನೇ ಅಂತ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ಇವನು ವೇದಶಾಸ್ತ್ರಗಳಲ್ಲಿ ಅತ್ಯಂತ ಪ್ರಸಿದ್ಧನಾದವ, ದೇವತೆಗಳಲ್ಲಿ ಋಷಿಗಳೆಲ್ಲ ಅತ್ಯಂತ ಪ್ರಸಿದ್ಧನಾದವನು. ನಮ್ಮಂಥ ಮನುಷ್ಯರು, ದೈತ್ಯರು, ರಾಕ್ಷಸರಿಗೆ ಮಾತ್ರ ಅವನ ಪರಿಚಯ ಕಡಿಮೆ ಅಷ್ಟೇ ದೇವರದ್ದು. ಅದಕ್ಕೆ ಪ್ರಥಿತಃ ಅಂತ. ಇದು ಭಗವಂತನ ರೂಪ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಪ್ರಥಿತಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಮುಂದಿನದ್ದು ಭಗವಂತನ ರೂಪ ಪ್ರಾಣ ಅಂತ. ಪ್ರಾಣ ಅಂತ ದೇವರಿಗೆ ಯಾಕೋಸ್ಕರ ಕರೀತಾರೆ ಅಂದರೆ ಹಿಂದೆ ಒಮ್ಮೆ ಈ ರೂಪ ಬಂದಿದೆ, ಅಂದರೆ ಈ ನಾಮ ಬಂದಿದೆ. ಆದರೆ ಅದು ರೂಪ ಬೇರೆ, ಒಂದು ನಾಡಿಗೆ ಸಂಬಂಧಪಟ್ಟದ್ದು. ಇದು ಇನ್ನೊಂದು ನಾಡಿಗೆ ಸಂಬಂಧಪಟ್ಟ ಹಾಗೆ. ಪ್ರಾಣ ಅಂತೇಳಿದರೆ ನಮಗೆಲ್ರಿಗೂ ತ್ರಾಣ, ಅದೇ ಆಯುಷ್ಯ. ಆಯುಷ್ಯವನ್ನು ಕೊಡುವಂಥವನು ದೇವರು. ಯಾಕಂದರೆ ಪ್ರಾಣೋ ಹಿ ಭೂತ ನಾಮಾಯು ಅಂತ ವೇದ ಹೇಳ್ತಾ ಇದೆ. ಆಯುಷ್ಯವನ್ನು ಕೊಡುವವನು ಪ್ರಾಣದೇವ. ಆ ಪ್ರಾಣದೇವರ ಒಳಗೆ ಕೂತಿರುವ ಪ್ರಾಣ ಅಂತ ಹೆಸರಿಂದ ಕೂಡಿರುವಂಥ ಈ ನಾರಾಯಣ. ಅದರಿಂದಾಗಿಯೇ ಆಯುಷ್ಯವನ್ನು ಲೆಕ್ಕಾಚಾರ ಮಾಡೋದೇ ಉಸಿರಾಟದಿಂದ. ಹೀಗಾಗಿ ಆಯುಷ್ಯಪ್ರದನಾಗಿದ್ದಾನೆ, ಅದೇ ಪ್ರಾಣ ಅಂತ. ಮುಂದಿನದ್ದು ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಪ್ರಾಣಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಮುಂದಿನ ನಾಮ ಪ್ರಾಣದ ಅಂತ. ಅಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಪ್ರಾಣದಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಯಾಕೆ ದೇವರನ್ನು ಪ್ರಾಣದ ಅಂತ ಕರೀತಾರೆ ಅಂತ ಹೇಳಿದರೆ, ಪ್ರಾಣ ಅಂದರೆ ಅಂತ ಹೇಳಿದರೆ ಪ್ರಕೃಷ್ಟ, ಶ್ರೇಷ್ಠ. ಣ ಅಂತ ಹೇಳಿದರೆ ಜ್ಞಾನ ಅಂತ. ದ ಅಂದರೆ ದದಾತಿ, ಪ್ರಕೃಷ್ಟವಾದ ಜ್ಞಾನವನ್ನು ಅಂದರೆ ಶ್ರೇಷ್ಠವಾದ ಜ್ಞಾನವನ್ನು ಕೊಡುವವನು ದೇವರು ನಾರಾಯಣ. ಇದೇ ನಾರಾಯಣನ ವೈಶಿಷ್ಟ್ಯ. ನಾವು ಬೇರೆ ಯಾರನ್ನ ಆರಾಧನೆಯನ್ನು ಮಾಡಿದರೂ ಕೂಡ ನಮಗೆ ಉಳಿದ ಈ ಲೋಕಕ್ಕೆ ಸಂಬಂಧಪಟ್ಟಾಗ ದುಡ್ಡು, ಕಾಸು, ಆಸ್ತಿ ಪಾಸ್ತಿ, ಅದು ಇದು ಎಲ್ಲ ಸಿಗಬಹುದು. ಆದರೆ ಜ್ಞಾನ ಬೇಕು ನಮಗೆ, ದೇವರ ಜ್ಞಾನ ಬೇಕು, ಮೋಕ್ಷಕ್ಕೆ ಹೋಗಲಿಕ್ಕೆ ಬೇಕಾದ ಜ್ಞಾನ ಬೇಕು, ನನ್ನ ಸಂಪೂರ್ಣ ಕಷ್ಟವನ್ನು ಪರಿಹರಿಸಿಕೊಳ್ಳಲಿಕ್ಕೆ ಬೇಕಾದ ನನಗೆ ಜ್ಞಾನ ಬೇಕು ಅಂತ ಹೇಳಿದರೆ ಅದಕ್ಕೆ ವಿಷ್ಣುವನ್ನೇ ಮೊರೆ ಹೋಗಬೇಕು. ಅದರಿಂದಾಗಿಯೇ ಆ ಭಗವಂತ ಪ್ರಾಣದ ಅಂತ ಕರೆಯಲ್ಪಡುತ್ತಾನೆ. ನಂತರ ಮುಂದಿನದ್ದು ವಾಸವಾನುಜ ಅಂತ. ವಾಸವಾನುಜ ಅಂದರೆ ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವಾಸವಾನುಜಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ವಾಸವ ಅಂತ ಹೇಳಿದರೆ ಇಂದ್ರ. ಆ ಇಂದ್ರನ ಅನುಜನಾಗಿ ಬಂದವನು. ಅನುಜ ಅಂದರೆ ತಮ್ಮ, ತಮ್ಮನ ಹಾಗೆ ಕಾಣಿಸಿಕೊಂಡವನು ವಾಮನನಾಗಿ. ವಾಸ್ತವಿಕವಾಗಿ ತಮ್ಮ ಅಂತ ಹೇಳಿದ ಕೂಡಲೇ ಇಂದ್ರನಿಂದ ಕಡಿಮೆ ಅಂತ ಏನು ತಿಳ್ಕೊಳ್ಳಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಇವತ್ತು ದೇವಲೋಕದಲ್ಲಿ ಇಂದ್ರ ಅಂತ ನಾವು ದೇವೇಂದ್ರನನ್ನು ಕರೆದರೆ ಉಪೇಂದ್ರ ಅಂತ ಕರೆಯಲ್ಪಡುವವನು ಇವನೇ, ವಾಮನನೇ. ಯಾಕೆ ಅವನನ್ನು ಉಪೇಂದ್ರ ಅಂತ ಕರೀತಾರೆ ಅಂದರೆ ಇಂದ್ರನಿಗಿಂತಲೂ ಉಪರಿ ಮೇಲೆ ಇರುವವನು.
ಆದರೆ ಇಂದ್ರನನ್ನು ಅನುಗ್ರಹ ಮಾಡಲಿಕ್ಕೆ ಇಂದ್ರನ ತಮ್ಮನಾಗಿ ಬಂದವ ಭಗವಂತ ವಾಮನನಾಗಿ. ಅದಕ್ಕೆ ಅವನನ್ನು ವಾಸವಾನುಜ ಅಂತ ಕರೀತಾರೆ. ಇದು ಸರಳವಾದ ಅರ್ಥ. ನಂತರ ಮುಂದಿನದ್ದು ಭಗವಂತನ ರೂಪ ನಾಮ ಅಪಾಂ ನಿಧಿ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಅಪಾಂ ನಿಧಯೇ ನಮಃ ಅಂತ ನಾವು ನಮಸ್ಕಾರ ಮಾಡಬೇಕಾದದ್ದು. ಅಪ್ಪು ಅಂತ ಹೇಳಿದರೆ ನೀರು. ದೇವರು ಅಪಾಂ ನಿಧಿ ಅಂತ ಹೇಳಿದರೆ ನೀರಿನ ಕಡಲೇನಿದೆ ಆ ನೀರಿನ ಕಡಲಿಗೆ ಆಶ್ರಯನಾಗಿ ತಾನಿರುವವನು. ಅದಕ್ಕೆ ಅವನಿಗೆ ನಾರಾಯಣ ಅಂತ ಹೆಸರು ದೇವರಿಗೆ. ಆಪೋನಾರ ಇತಿ ಪ್ರೋಕ್ತಾಹ. ವಾಸ್ತವಿಕವಾಗಿ ನೀರನ್ನ ನಾರ ಅಂತ ಕರೀತಾರೆ. ಆ ನಾರಕ್ಕೆ ಅಯನನಾದವನು, ನೀರಿಗೆ ಆಶ್ರಯನಾದವನು ಈ ಭಗವಂತ. ಅದಕ್ಕೆ ಅವನಿಗೆ ನಾರಾಯಣ ಅಂತ ಕರೀತಾರೆ ಭಗವಂತನನ್ನ. ನಂತರ ಮುಂದಿನದ್ದು ಅಧಿಷ್ಠಾನಂ ಅಂತ ದೇವರಿಗೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಅಧಿಷ್ಠಾನಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಧಿಷ್ಠಾನ ಅಂತ ಹೇಳಿದ್ರೆ ಆಧಾರ ಅಂತ. ಇಡೀ ಜಗತ್ತಿಗೆ ಬರೀ ಈ ಭೂಮಿ ಮಾತ್ರ ಅಲ್ಲ, ಸಮಸ್ತ 14 ಲೋಕಗಳಿಂದ ಕೂಡಿದ ಓಲ್ ಯೂನಿವರ್ಸ್ ಬ್ರಹ್ಮಾಂಡ ಅಂತ ಏನು ಹೇಳ್ತೇವೆ, ಇದೆಲ್ಲಕ್ಕೂ ಮೂಲಾಧಾರನಾಗಿರುವವನು ಇವನೇ, ಈ ಭಗವಂತನೇ. ಅದಕ್ಕೆ ಇವನನ್ನು ಪ್ರತಿಷ್ಠಾನ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದರೆ ಬ್ರಹ್ಮಾಂಡ ಎಂಬಂಥದ್ದೊಂದು ಮೊಟ್ಟೆ, ಬ್ರಹ್ಮನ ಮೊಟ್ಟೆ ಇದು ಬ್ರಹ್ಮಾಂಡ ಅನ್ನೋದು. ಇಂತಹ ಮೊಟ್ಟೆ, ಬ್ರಹ್ಮಾಂಡ ಮೊಟ್ಟೆ ಅಂತ ಏನು ಹೇಳ್ತೇವೆ, ಇದೊಂದು ಕಮಲ ಆಕಾರದಲ್ಲಿದೆ ಅಂತ. ಸ್ವಲ್ಪ ಅರಳಿದ ಕಮಲದ ಆಕಾರದಲ್ಲಿ, ಅದರ ಮಧ್ಯದಲ್ಲಿ ಚತುರ್ಮುಖ ಕೂತಿದ್ದಾನೆ ಅಂತ. ಆದರೆ ಆ ಬ್ರಹ್ಮಾಂಡ ರೂಪವಾದ ಕಮಲ ಎಲ್ಲಿಂದ ಬಂದಿದೆ? ನಾರಾಯಣನ ನಾಭಿಯಿಂದ, ಹೊಕ್ಕಳಿನಿಂದ ಬಂದಿದೆ. ಅದರಿಂದಾಗಿ ಇಡೀ ಬ್ರಹ್ಮಾಂಡಕ್ಕೆ ಆಧಾರಭೂತನಾಗಿರೋ ಕಮಲಕ್ಕೆ ನಾಳ ಯಾವ ರೀತಿ ನೆಲದಲ್ಲಿ ಹೋಗಿ ಅಂಟುಕೊಂಡಿರ್ತದೆ, ಆ ರೀತಿ ಈ ಬ್ರಹ್ಮಾಂಡದ ನಾಳ ಹೋಗಿ ಇರುವಂತಹದ್ದೇ ಭಗವಂತನನ್ನು ಆಶ್ರಯಿಸಿ. ಯಾವ ರೀತಿ ಮಗುವಿಗೆ ಆ ನಾಭಿಯಿಂದ ಅಂದರೆ ಅದರ ಹೊಕ್ಕಳಿನಿಂದ ಬಂದ ನಾಳ ಅಮ್ಮನ ಹತ್ರ ತಾನು ಸಂಬಂಧವನ್ನು ಹೊಂದಿರ್ತದೆ, ಅಲ್ಲಿಂದ ಎಲ್ಲ ಆಹಾರ ಮುಂತಾದವುಗಳನ್ನೆಲ್ಲ ಪಡಿತಾ ಇರ್ತದೆ. ಹಾಗೆ ಈ ಬ್ರಹ್ಮಾಂಡ ಎಲ್ಲವನ್ನು ಪಡಿತಾ ಇರುವುದು ದೇವರಿಂದ. ಅದಕ್ಕೆ ಅವನೇ ಇದಕ್ಕೆ ಆಧಾರನಾಗಿರುವ, ಅದಕ್ಕೆ ಅಧಿಷ್ಠಾನ ಅಂತ ಭಗವಂತನನ್ನು ಕರೀತಾರೆ. ಮುಂದಿನದ್ದು ಅಪ್ರಮತ್ತ ಅಂತ ದೇವರದ್ದು. ನಮಸ್ಕಾರ ಮಾಡಬೇಕಾದ್ರೆ ಅಪ್ರಮತ್ತಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಅಂತ ಹೇಳಿದರೆ ದೇವರು ಯಾವತ್ತೂ ಈ ಪ್ರಮತ್ತರು ಅಂತ ಹೇಳಿದರೆ ಹುಚ್ಚರು, ತಲೆ ಕೆಡಿಸ್ಕೊಂಡವರು, ಯಾವತ್ತೂ ಆ ರೀತಿ ಆಗಲ್ವಂತೆ. ಅಂತೇಳಿದರೆ ದೇವರಿಗೆ ಯಾವತ್ತೂ ತಲೆ ಕೆಡುವುದು ಅಂತಿಲ್ಲ. ಯಾವತ್ತಿಂದ ಯಾವತ್ತಿಗೂ ಯಾವುದೇ ಕ್ಷಣದಲ್ಲಿಯೂ ಕೂಡ ದೇವರಿಗೆ ಅಯ್ಯೋ ಸ್ವಲ್ಪ ಮರೆವು ಬಂದುಬಿಡ್ತು, ಅಥವಾ ಅಯ್ಯೋ ದೇವರಿಗೆ ಸ್ವಲ್ಪ ತಲೆ ಕೆಟ್ಟುಬಿಡ್ತು, ಅಥವಾ ಅಯ್ಯೋ ಸ್ವಲ್ಪ ದೇವರಿಗೆ ಮನಸ್ಸ ಕೆಟ್ಟೋಗ್ಬಿಡ್ತು, ಬುದ್ಧಿ ಕೆಟ್ಟೋಗ್ಬಿಡ್ತು, ಇಲ್ಲವೇ ಇಲ್ಲ. ಯಾವತ್ತಿಂದ ಯಾವತ್ತಿಗೂ ದೇವರಿಗೆ ಈ ರೀತಿ ಆಗಲ್ವಂತೆ. ನೋಡಿ, ಅದರಿಂದಾಗಿ 14 ಲೋಕದಲ್ಲಿಯೂ ನಾವು ನಂಬಲೇಬೇಕಾದಂತಹ ಒಬ್ಬ ವ್ಯಕ್ತಿ ಅಂದರೆ ದೇವರು ಮಾತ್ರ. ಯಾಕಂದರೆ ಅವನ ತಲೆ ಯಾವಾಗಲೂ ಕೆಡೋಲ್ಲ. ಇನ್ನು ಯಾರ ತಲೆ ಯಾವಾಗ ಕೆಡ್ತದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಕಾರಣ ಏನು ಅಂತ ಹೇಳಿದರೆ, ಇವಾಗ ಚತುರ್ಮುಖ ಬ್ರಹ್ಮಾದಿ ದೇವತೆಗಳು ಕೂಡ ಅಸ್ವತಂತ್ರರಾಗಿರುವುದರಿಂದಾಗಿ ಅವ್ರ ತಲೆ ಯಾವಾಗ ಕೆಡುತ್ತೆ ಗೊತ್ತಾಗಲ್ಲ. ಯಾವತ್ತೂ ದೇವರ ಅನುಗ್ರಹ ಇದ್ದೇ ಇರ್ತದಂಥವರಿಗೆ. ಆದರೂ ಹೇಳಿದ್ದೆ ಯಾವ ರೀತಿ ಅಂದರೆ, ಇವಾಗ ಚತುರ್ಮುಖ ಬ್ರಹ್ಮದೇವರು ತಾವೇ ಒಂದು ಹುಡುಗಿಯನ್ನು ಸೃಷ್ಟಿ ಮಾಡಿ ಅದರಿಂದ ಓಡ್ಲಿಕ್ಕೆ ಶುರು ಮಾಡಿದರು. ಅದು ವಾಸ್ತವಿಕವಾಗಿ ದೇವರ ಇಚ್ಛೆ ಅಂತ ಆದರೂ ಕೂಡ 1 ಸೆಕೆಂಡ್ ಆದರೂ ಒಂದು ಸ್ವಲ್ಪ ತಲೆ ಕೆಟ್ಟ ಹಾಗೇನೆ, ಅದು ದೇವರ ಇಚ್ಛೆ ಅಂತೇನೆ. ಆದರೆ ದೇವರಿಗೆ ಯಾವತ್ತೂ ಆ ರೀತಿ ಆಗಲ್ಲ, ನಾರಾಯಣನಿಗೆ. ಅದಕ್ಕೆ ಅವನ ಅಪ್ರಮತ್ತ ಭಗವಂತ. ನಂತರ ಮುಂದಿನದ್ದು ಪ್ರತಿಷ್ಠಿತ ಅಂತ, ಪ್ರತಿಷ್ಠಿತಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಪ್ರತಿಷ್ಠಿತ ಅಂತ ಹೇಳಿದರೆ ಪ್ರತಿ ಅಂದರೆ ಪ್ರತಿ ವಸ್ತು, ಒಂದೊಂದು ವಸ್ತುವಿನೊಳಗೂ ಸ್ಥಿತ ಇದ್ದಾನೆ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಹೇಳಿದಾಗ ದೇವರಿಲ್ಲದ ಒಂದು ವಸ್ತುವೇ ಇಲ್ಲ. ಈ ರೀತಿ ಪ್ರತಿಯೊಂದು ವಸ್ತುವಿನ ಒಳಗೂ ಕೂಡ ಕೂತಿದ್ದಾನೆ. ಯಾಕಂತ ಹೇಳಿದ್ರೆ ಅದರ ಇರುವಿಕೆಗಾಗಿ. ಅದಕ್ಕೋಸ್ಕರ ಅವನನ್ನು ಪ್ರತಿಷ್ಠಿತ ಅಂತ ದೇವರನ್ನು ಕರೀತಾರೆ. ಹೀಗೆ ನಾವು ಒಂದು ಶ್ಲೋಕವನ್ನು ನೋಡಿದರೆ, ಮುಂದಿನ ಶ್ಲೋಕ ಸ್ಕಂದಧರೋ ಧುರ್ಯೋ ವರದೋ ವಾಯುವಾಹನಃ ವಾಸುದೇವೋ ಬೃಹದ್ಭಾನುರಾದಿದೇವ ಪುರಂದರಃ. ಇದು ಮುಂದಿನ ಶ್ಲೋಕ. ಅದರಲ್ಲಿ ಮೊದಲನೇ ನಾಮ ಸ್ಕಂದ ಅಂತ. ಸ್ಕಂದ ಅಂತ ದೇವರನ್ನು ಯಾಕೆ ಕರೀತಾರೆ ಅಂದರೆ, ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಸ್ಕಂದಾಯ ನಮಃ ಅಂತ.
ಯಾಕೆ ದೇವರನ್ನು ಸ್ಕಂದ ಅಂತ ಕರೀತಾರೆ ಅಂದರೆ, ಸ್ಕಂದ ಅಂದರೆ ಷಣ್ಮುಖ ಕುಮಾರಸ್ವಾಮಿ. ಆ ಷಣ್ಮುಖನೊಳಗೆ ಕುಮಾರಸ್ವಾಮಿ ಒಳಗೆ ದೇವರು ಕೂತಿದ್ದಾನಂತೆ. ಯಾಕಂದರೆ ಎಲ್ಲರ ಒಳಗೂ ಕೂತು ಆಯಾ ದೇವತೆಗಳಿಗಾಗಲಿ ಮನುಷ್ಯರಿಗಾಗಿ ಶಕ್ತಿ ಕೊಡ್ತಾ ಇರುವನು ಇವನೇ. ಮತ್ತು ಆಯಾ ವ್ಯಕ್ತಿಗಳಾಗಿರುವುದು ಇವನಿಂದಾಗಿ, ಭಗವಂತನಿಂದಾಗಿ. ಅದರಿಂದಾಗಿ ಆ ಷಣ್ಮುಖನ ಒಳಗೆ ತಾನು ಸ್ಕಂದಾಂತ ರೂಪದಿಂದ ಕೂತಿದ್ದಾನಂತೆ. ಇದನ್ನು ಭಗವದ್ಗೀತೆಯ ವಿಶ್ವರು ತಾನು ವಿಭೂತಿ ರೂಪಗಳನ್ನು ತಿಳಿಸ್ಬೇಕಾದರೂ ದೇವರು ತಿಳಿಸ್ತಾನೆ. ನಾನು ಸ್ಕಂದನಾಗಿದ್ದೇನೆ, ಸ್ಕಂದನೊಳಗೆ. ಹೇಗೆ ಅಂತ ಹೇಳಿದ್ರೆ, ಈ ಜಗತ್ತನ್ನು ಹೊರಗೆ ಹಾಕೋದ್ರಿಂದಾಗಿ, ಜಗತ್ತ ಸ್ಕಂದನಾಥ್, ಜಗತ್ತನ್ನು ತನ್ನ ಉದರದಿಂದ ಹೊರಗೆ ಹಾಕ್ತಾನೆ ದೇವರು, ಹುಟ್ಟಿಸ್ತಾನೆ. ಅದಕ್ಕೆ ಅವನಿಗೆ ಸ್ಕಂದ ಅಂತ ಹೆಸರು. ಅಂತಹ ಸ್ಕಂದನಾಗಿ ಸ್ಕಂದನೊಳಗೆ ಕೂತಿದ್ದಾನೆ, ಷಣ್ಮುಖನೊಳಗೆ. ಅದಕ್ಕೆ ಅವನನ್ನು ಸ್ಕಂದ ಅಂತ ಕರೀತಾರೆ. ಮುಂದಿನದ್ದು ಸ್ಕಂದಧರಃ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸ್ಕಂದಧರಾಯ ನಮಃ ಅಂತ. ವಾಸ್ತವಿಕವಾಗಿ ನೋಡಿ, ಇದೊಂದು ವಿಶೇಷವಾದ ನಾಮ, ಅನೇಕ ಅರ್ಥಗಳು. ಅದರಲ್ಲಿ ಒಂದರ್ಥ ಏನು ಅಂತ ಹೇಳಿದ್ರೆ, ಸ್ಕಂದ ಅಂತ ಹೇಳಿದ್ರೆ ಯಾರು ಈ ಜಗತ್ತನ್ನು ನಾಶ ಮಾಡ್ತಾರೆ ಅಂಥವರನ್ನ ಸ್ಕಂದರು ಅಂತ ಕರೀತಾರೆ. ಅಂದರೆ ಅವರು ಈ ಜಗತ್ತನ್ನು ಜಾರಿಸುವಂಥವ್ರು, ಅವರು ಸ್ಕಂದರು ಅಂತ. ಯಾರಂದರೆ ಈ ದುಷ್ಟ ಜನರು, ಲೋಕಕಂಟಕರು, ಲೋಕನಾಶಕರು. ಆದರೆ ಇಂಥ ಲೋಕನಾಶಕರಾದಂತಹ ಹಿರಣ್ಯಕಶಿಪು ಇರಬಹುದು, ರಾವಣ ಮುಂತಾದವರು ಇರಬಹುದು, ಸಾವಿರಾರು ಲಕ್ಷ ವರ್ಷ ಜಗತ್ತನ್ನು ಆಳಿದ್ರವರು. ಯಾಕ್ರಿ ಸಾಧ್ಯ ಆಯ್ತು ಅವರಿಗೆ? ಅಂಥ ದುಷ್ಟರಿಗೂ ಅಂತ ಹೇಳಿದರೆ ಅವರನ್ನು ಇವನೇ ರಕ್ಷಣೆ ಮಾಡ್ತಾನೆ. ಅದಕ್ಕೆ ಧರಹ, ಅಂಥವ್ರನ್ನು ಧರಿಸಿರುವವನು. ಜಗತ್ತಿನಲ್ಲಿ ವಾಸ್ತವಿಕವಾಗಿ ಕೇವಲ ಸಜ್ಜನರನ್ನು ಮಾತ್ರ ನಾನು ರಕ್ಷಣೆ ಮಾಡ್ತೇನೆ, ಹೊರ್ತೇನೆ ಅಂತ ಹೇಳಿದರೆ ದುಷ್ಟರು ಯಾವಾಗಲೂ ನಾಶ ಆಗಿ ಹೋಗ್ಬಿಡ್ಬೇಕು. ಆದರೆ ಭಗವಂತ ದುಷ್ಟರನ್ನು ಕೂಡ ತಾನು ರಕ್ಷಣೆ ಮಾಡ್ತಾ ಇರ್ತಾನೆ ಕೆಲವು ಕಾಲದ ತನಕ. ಅದಕ್ಕೆ ಸ್ಕಂದಧರಹ ಅಂತ ಹೆಸರು ಅವನಿಗೆ. ಇಂಥ ಲೋಕಕಂಟಕರನ್ನು ಧಾರಣೆ ಮಾಡ್ತಾನೆ. ಅದು ಯಾಕ್ರಿ ಅಂತ ಹೇಳಿದ್ರೆ, ಒಳ್ಳೆಯವರಿಗೋಸ್ಕರ. ಒಳ್ಳೆಯವರಿಗೋಸ್ಕರ ಯಾವ ರೀತಿ ನಾವು ಮುಳ್ಳಿನ ಗಿಡವನ್ನು ರಕ್ಷಣೆ ಮಾಡ್ತೇವೆ, ಯಾಕೋಸ್ಕರ ಅಂದರೆ ಮುಳ್ಳಿಗೋಸ್ಕರ ಅಲ್ಲ. ಮತ್ತು ನಾವು ಹೊಲದಲ್ಲಿ ಗದ್ದೆಯಲ್ಲಿ ಬೆಳೆಯನ್ನು ಹಾಕಿದ್ದೇವೆ, ಆ ಬೆಳೆಗೆ ಯಾವುದೇ ಕಾಟ ಬರಬಾರದು ಅಂತ ನಾವು ಬೇಲಿಯಲ್ಲಿ ಮುಳ್ಳನ್ನು ಹಾಕಿರ್ತೇವೆ. ಯಾಕಂದರೆ ಬೇಲಿನಲ್ಲಿ ಮುಳ್ಳಿದೆ ಅಂತ ಹೇಳಿದ್ರೆ ಆವಾಗ ಒಳಗೆ ಬೆಳೆಯನ್ನು ತಿನ್ನಲಿಕ್ಕೆ ಯಾವುದೇ ಪ್ರಾಣಿಗಳು ಬರೋಲ್ಲ, ಮುಳ್ಳಿನ ಭಯದಿಂದ ಹೋಗ್ತಾವೆ ಅಂತ. ಹಾಗೆಯೇ ಈ ದುಷ್ಟರು ಯಾಕೆ ಬೇಕು ಅಂತ ಹೇಳಿದ್ರೆ ಒಳ್ಳೆಯವರ ಸಾಧನೆಗೋಸ್ಕರ. ಇವಾಗ ಪ್ರಹ್ಲಾದ ನರಸಿಂಹನನ್ನು ಕಾಣಲಿಕ್ಕೆ ಸಾಧ್ಯವಾದದ್ದೇ ಈ ಹಿರಣ್ಯಕಶಿಪುವಿನಿಂದ. ಅವನ ದುಷ್ಟತನ ಅದು ಯಾವಾಗ ಕಿರುಕುಳ ಹೆಚ್ಚಾಯಿತು, ಪ್ರಹ್ಲಾದನಲ್ಲಿ ಇನ್ನೂ ಭಕ್ತಿ ಹೆಚ್ಚಾಯಿತು ದೇವರಲ್ಲಿ. ವಿಭೀಷಣನಂಥವರು ರಾಮಚಂದ್ರನನ್ನು ಕಾಣಲಿಕ್ಕೆ ಸಾಧ್ಯವಾದದ್ದೇ ರಾವಣನಂಥವರಿಂದ. ಹೀಗೆ ಜಗತ್ತಿನಲ್ಲಿ ದುಷ್ಟರು ಯಾಕಿರ್ತಾರೆ ಅಂತ ಹೇಳಿದ್ರೆ ಒಳ್ಳೆಯವರನ್ನು ದೇವರ ಬಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತೇಳಿದ್ರೆ ಅವರೇನು ಕರ್ಕೊಂಡು ಹೋಗಲ್ಲ. ಆದರೆ ಅವರು ಎಷ್ಟು ವಿರೋಧ ಮಾಡ್ತಾರೆ ಅಷ್ಟು ಸಜ್ಜನರು ಭಗವದ್ಭಕ್ತರು ದೇವರಲ್ಲಿ ಭಕ್ತಿ ಮಾಡಿ ಮಾಡಿ ದೇವರನ್ನು ಕಾಣುತ್ತಾರೆ. ಹೀಗಾಗಿ ದೇವರು ಅಂಥವರನ್ನು ಇಟ್ಟಿರ್ತಾನೆ. ಯಾವಾಗ ಬೇಕೋ ಅವಾಗ ನಾಶ ಮಾಡ್ತಾನೆ, ಅವರ ಈ ಪಾಪದ ಕೂಡ ಭರ್ತಿಯಾದಾಗ, ಪೂರ್ತಿಯಾದಾಗ. ಅದಕ್ಕೋಸ್ಕರ ದೇವರನ್ನು ಸ್ಕಂದಧರಃ ಅಂತ ಕರೀತಾರೆ. ನಂತರ ಧುರ್ಯ ಅಂತ ಭಗವಂತನಿಗೆ ಹೆಸರು. ಧುರ್ಯ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ನೋಡಿ, ವಾಸ್ತವಿಕವಾಗಿ ಧುರಿ ಅಂತ ಹೇಳಿದ್ರೆ ಜವಾಬ್ದಾರಿ. ಧುರ್ಯ ಅಂತ ಹೇಳಿದ್ರೆ ಜವಾಬ್ದಾರಿಯನ್ನು ಹೊತ್ತವನು ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಧುರ್ಯಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಎಲ್ಲರ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾನಂತೆ ದೇವರು. ಕೇವಲ ನಾವಾದರೆ ಅಯ್ಯೋ ನಮ್ಮ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ನಮ್ಮ ಮನೆ ಜವಾಬ್ದಾರಿ ನಮಗೆ ಅಂತ. ದೇವರಿಗೆ ಕೇವಲ ನಮ್ಮ ನಿಮ್ಮ ಜವಾಬ್ದಾರಿಯಲ್ಲ, ಇಡೀ ಜಗತ್ತಿನ ಪ್ರತಿಯೊಂದು ಜೀವರಾಶಿಯ ಜವಾಬ್ದಾರಿಯೇ ದೇವರ ಮೇಲಿದೆ. ಯಾಕೆ ದೇವರ ಮೇಲಿದೆ ಅಂತ ಹೇಳಿದ್ರೆ, ಮಗು ಸಣ್ಣಲ್ಲಿದ್ದಾಗ ಮಗುವಿನ ಜವಾಬ್ದಾರಿ ಅಮ್ಮನಿಗಿರ್ತದೆ. ಯಾಕಂದರೆ ಅಯ್ಯೋ ಪಾಪ ಮಗುವಿಗೆ ಏಳ್ಲಿಕ್ಕಾಗೋಲ್ಲ, ಕೂರ್ಲಿಕ್ಕಾಗೋಲ್ಲ, ಏನು ತಿನ್ಲಿಕ್ಕಾಗೋಲ್ಲ, ಅದಕ್ಕೆ ನಾವೇ ತಿನ್ನಿಸ್ಬೇಕು, ನಾನೇ ಸ್ನಾನ ಮಾಡಿಸ್ಬೇಕು. ಈ ರೀತಿ ಎಲ್ಲವನ್ನ ಜವಾಬ್ದಾರಿಯನ್ನು ತಾಯಿ ಹೊತ್ಕೊಂಡಿರ್ತಾಳೆ. ಹಾಗೆ ಭಗವಂತ ಎಲ್ಲ ಜೀವರ ಬಗ್ಗೆ ಅಯ್ಯೋ ಪಾಪ ಈ ಜೀವರಾಶಿಗಳಿಗೆ ಸ್ವತಂತ್ರವಾಗಿ ಏನೂ ಮಾಡಲಿಕ್ಕಾಗೋಲ್ಲ, ಇವರು ಅಸ್ವತಂತ್ರವಾಗಿರುವವರು ಎನ್ನುವ ಕಾರಣದಿಂದಾಗಿ ನಮ್ಮ ಜವಾಬ್ದಾರಿಯನ್ನು ತಾನೇ ಹೊತ್ಕೊಂಡವನಾಗಿ ಪ್ರತಿಯೊಂದು ನಮಗೇನೇನು ಬೇಕು ಎಲ್ಲ ದೇವರು ಮಾಡ್ತಾ ಇರ್ತಾನಂತೆ. ಅದರಿಂದಾಗಿ ಅವನನ್ನು ಧುರ್ಯ ಅಂತ ಕರೀತಾರೆ. ಯಾರು ಇದನ್ನು ನೆನಪು ಮಾಡಿಕೊಳ್ತಾರೆ ಅಂದರೆ ದೇವರು ಏನು ಜವಾಬ್ದಾರಿಯನ್ನು ವಹಿಸಿಕೊಂಡು ನಿರ್ವಹಣೆಯನ್ನು ಮಾಡ್ತಾ ಇದ್ದಾನೆ, ಪ್ರತಿಯೊಂದನ್ನು ಯಾರಿಗೂ ಬಿಡದಂತೆ
ಯಾರಿದನ್ನು ನೆನಪು ಮಾಡ್ಕೊಳ್ತಾರೆ ಅವರಿಗೆ ವಿಶೇಷವಾದ ಅನುಗ್ರಹ ಮಾಡ್ತಾನೆ ಅಷ್ಟೇ. ಅದೇ ಭಕ್ತಿ ಅಂತ ಕರೆಯುವುದು. ದೇವರು ನಮಗೆ ಮಾಡ್ತಾ ಇರುವಂತಹ ಉಪಕಾರಗಳನ್ನೆಲ್ಲ ನಾವು ಸ್ಮರಿಸಿಕೊಂಡು ಅವನಿಗೆ ತಿಳಿಸುವ ಕೃತಜ್ಞತೆ, ಅವನಲ್ಲಿ ಮಾಡುವ ಅತ್ಯಂತವಾದ ಸ್ನೇಹ ಇದೇ ಭಕ್ತಿ. ಅಂಥವರನ್ನು ಉದ್ಧಾರ ಮಾಡ್ತಾನಷ್ಟೇ. ಹಾಗಂತ ಉಳಿದ ಯಾರನ್ನೂ ಕೈ ಬಿಡೋಲ್ಲ ಭಗವಂತ. ಯಾಕಂದರೆ ಅವನಿಗೆ ಧುರ್ಯ ಅಂತ ಹೆಸರು. ನಮ್ಮೆಲ್ಲರ ಜವಾಬ್ದಾರಿಯನ್ನು ಹೊತ್ತವನು. ನಂತರ ವರದ ಅಂತ, ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವರದಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ವರದ ಅಂತೇಳಿದರೆ, ವರ ಅಂತೇಳಿದರೆ ಶ್ರೇಷ್ಠ ಅಂತ. ಶ್ರೇಷ್ಠವಾದದ್ದನ್ನು ದದಾತಿ. ದೇವರು ಕೊಟ್ಟ ಅಂತೇಳಿದರೆ, ನಾರಾಯಣ ಕೊಟ್ಟ ಅಂತೇಳಿದರೆ ಯಾವತ್ತೂ ಕಳಪೆಯ ವಸ್ತು ಇರುವುದೇ ಇಲ್ವಂತೆ. ಶ್ರೇಷ್ಠವಾದದ್ದೇ ಇರ್ತದಂತೆ ಪ್ರತಿಯೊಂದು ಕೂಡ. ಕಡೆಗೆ ಎಲ್ಲಿವರೆಗೆ ಅಂದರೆ, ಇವತ್ತು ಮಕ್ಕಳನ್ನು ಪಡಿಬೇಕು ಅಂತ ಹೇಳಿದರೆ ಬೇರೆ ಬೇರೆ ದೇವತೆಗಳನ್ನು ಆರಾಧನೆ ಮಾಡಿಯೂ ಮಕ್ಕಳು ಪಡಿಬಹುದು, ಅಥವಾ ಬೇರೆ ಬೇರೆ ದೇವತೆಗಳನ್ನು ಆರಾಧನೆ ಮಾಡಿ ದುಡ್ಡು ಪಡಿಬಹುದು, ಆಸ್ತಿ ಪಾಸ್ತಿ ಉಳಿದದ್ದು ಎಲ್ಲವನ್ನು ಪಡಿಬಹುದು. ಅದರಲ್ಲೇನು ಕಷ್ಟ ಇಲ್ಲ. ಆದರೆ ಅದರಲ್ಲಿರುವ ವ್ಯತ್ಯಾಸಗಳನ್ನು ನಾವು ಗಮನಿಸೋಲ್ಲ. ನಮಗೇನು ದುಡ್ಡು ಬಂದರೆ ಸರಿ, ಮಕ್ಕಳು ಹುಟ್ಟಿದ್ರೆ ಸರಿ, ಯಾವ ದೇವತೆ ಆದರೇನು ಯಾವ ದೇವರಾದರೇನು ಅಂತ ತಿಳ್ಕೊಳ್ತೇವೆ. ಆದರೆ ನಾರಾಯಣನ ಅನುಗ್ರಹದಿಂದ ಹುಟ್ಟುವ ಮಕ್ಕಳು ಯಾವತ್ತೂ ಶ್ರೇಷ್ಠರಾಗಿರುತ್ತಾರೆ. ಶ್ರೇಷ್ಠರು ಅಂತೇಳಿದರೆ ಜಗತ್ತಿನಲ್ಲಿ ಪ್ರಸಿದ್ಧಿ ಪಡಿತಾರೆ ಅಂತ ಅಷ್ಟೇ ಅಲ್ಲ, ಮತ್ತು ಅವರು ಇಡೀ ಜಗತ್ತನ್ನು ಉದ್ಧಾರ ಮಾಡುವಂಥವರಾಗಿರ್ತಾರೆ. ಇವಾಗ ಯಾವ ರೀತಿ ಮಧ್ವಾಚಾರ್ಯರನ್ನು ಪಡಿಬೇಕು ಅಂತ ಅವರ ತಂದೆ ತಾಯಂದಿರು ನಮಗೊಂದು ಒಳ್ಳೆ ಮಗು ಬೇಕು ಅಂತ 12 ವರ್ಷಗಳ ಕಾಲ ಅನಂತಾಸನ ಸ್ವಾಮಿಯ ಸೇವೆ ಮಾಡಿದ್ದಾರೆ. 12 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿ, ಅಂದರೆ ಅಂತಹ ಭಗವಂತನ ಅನುಗ್ರಹದಿಂದಾಗಿ ಜನಿಸಿದ ಮಗು. ಅದಕ್ಕೋಸ್ಕರ ಇಡೀ ಜಗತ್ತಿಗೆ ಉದ್ಧಾರಕವಾದ ಶ್ರೇಷ್ಠ ಜ್ಞಾನವನ್ನು ಕರುಣಿಸಿದರು. ಹಾಗೆಯೇ ಹಿಂದೆ ದೇವಹೂತಿ ಕರ್ದಮರು ಭಗವಂತನ ವಿಶೇಷವಾಗಿ ಕುಳಿತು ತಪಸ್ಸು ಮಾಡಿ ಕಪಿಲ ವಾಸುದೇವನಂತಹ ಮಗನನ್ನು ಪಡೆದರು. ಪರಾಶರರು ತಾವೂ ಭಗವಂತನನ್ನು ಕುರಿತು ಕಠಿಣವಾದ ತಪಸ್ಸನ್ನು ಮಾಡಿ ವೇದವ್ಯಾಸರಂತಹ ಮಗನನ್ನು ಪಡೆದರು. ಹೀಗೆ ಯಾರೂ ನಾರಾಯಣನ ಅನುಗ್ರಹದಿಂದಾಗಿ ಮಕ್ಕಳನ್ನು ಪಡಿತಾರೆ, ಅವರು ಸಾಮಾನ್ಯವಾದ ಮಕ್ಕಳನ್ನು ಪಡೆಯೋಲ್ಲ, ಅಸಾಮಾನ್ಯವಾದ ಶ್ರೇಷ್ಠವಾದ ಮಕ್ಕಳನ್ನು, ಸರಿಸಾಟಿಯೇ ಇಲ್ಲದ ಮಕ್ಕಳನ್ನು ಪಡಿತಾರೆ ಅವರು. ಅಂದರೆ ಒಳ್ಳೆ ಮಕ್ಕಳೇ ಹುಡ್ತಾರೆ ಹೊರತು ಯಾವತ್ತೂ ಕೆಟ್ಟ ಮಕ್ಕಳು ಹುಟ್ಟಲ್ಲ. ಅದರಿಂದಾಗಿಯೇ ಆ ಭಗವಂತನನ್ನು ವರದ ಶ್ರೇಷ್ಠವಾದದ್ದನ್ನು, ಬರೀ ಮಕ್ಕಳು ಅಂತ ಮಾತ್ರ ಅಲ್ಲ, ದುಡ್ಡಿರಬಹುದು, ಭಗವಂತ ಅನುಗ್ರಹ ಮಾಡಿ ದುಡ್ಡು ಬಂತು ಅಂತ ಹೇಳಿದ್ರೆ ಬರೀ ಈ ಜನ್ಮಕ್ಕೆ ಮುಗಿಯುವುದಲ್ಲ, ಅದು ಜನ್ಮಾಂತರಕ್ಕೆ ಬರ್ತಾ ಇರ್ತದೆ. ಅಷ್ಟು ಮಾತ್ರ ಅಲ್ಲ, ಅದು ನಮಗೆ ಕೆಟ್ಟ ದಾರಿಗೆ ಕರ್ಕೊಂಡು ಹೋಗುವ ದುಡ್ಡಲ್ಲ, ಮತ್ತು ಒಳ್ಳೆ ದಾರಿಗೇ ಕರ್ಕೊಂಡು ಹೋಗುವ ದುಡ್ಡು. ಯಾವ ರೀತಿ ಕುಚೇಲನಿಗೆ ಸಂಪತ್ತು ಬಂದಾಗೆ, ಕುಚೇಲ ಬಡವನಾಗಿದ್ದ, ಕೃಷ್ಣನ ಅನುಗ್ರಹದಿಂದ ಸಂಪತ್ತು ಪಡೆದ, ಆದರೆ ಆ ಪಡೆದ ಸಂಪತ್ತು 1 ಪೈಸವೂ ಹಾಳು ಖರ್ಚು ಮಾಡಲಿಲ್ಲ. ಮತ್ತು ಆಗಲೇ ಸಂಕಲ್ಪ ಮಾಡಿ ಕೂತ, ಇದು ದೇವರು ಕೊಟ್ಟದ್ದು, ಅದಕ್ಕೆ ನಾ ದೇವರ ವಿನಿಯೋಗಕ್ಕೋಸ್ಕರವೇ ಇಡ್ತೇನೆ, ಧರ್ಮಾಚರಣೆಯನ್ನೇ ಮಾಡ್ಕೊಂಡಿರ್ತೇನೆ ಅಂತ ಸಾರ್ಥಕ ಮಾಡಿಕೊಂಡ. ಹೀಗೆ ದೇವರು ಏನು ಕೊಡ್ತಾನೆ ಎಲ್ಲ ಶ್ರೇಷ್ಠವೇ ಆಗಿರ್ತದಂತೆ. ಅದಕ್ಕೆ ಅವನಿಗೆ ವರದ ಅಂತ ಹೆಸರು. ನಂತರ ಮುಂದಿನ ನಾಮ ವಾಯುವಾಹನ ಅಂತ. ವಾಯುವಾಹನ ಅಂತ ಯಾಕೆ ದೇವರನ್ನು ಕರೀತಾನೆ ಅಂತ ಹೇಳಿದರೆ, ವಾಯುವೇ ವಾಹನವಾಗಿ ಉಳ್ಳವನು. ಅಂದರೆ ಯಾವತ್ತು ಭಗವಂತ ವಾಯುದೇವರಲ್ಲಿ ಕೂತು ಸಂಚಾರ ಮಾಡ್ತಾನಂತೆ. ಅಲ್ಲ, ವಾಸ್ತವಿಕವಾಗಿ ನಾವು ಗರುಡ ವಾಹನ ಅಂತ ಕೇಳಿದ್ದೇವೆ, ಗರುಡನಲ್ಲಿ ಕುರಿತು ಸಂಚಾರ ಮಾಡ್ತಾನೆ ಅಂತ. ಇಲ್ಲಿ ವಾಯುವಾಹನ ಅಂತ ಹೇಳ್ತೀರಲ್ವಾ ಅಂತ ಹೇಳಿದರೆ, ಹೌದು, ಗರುಡನಲ್ಲಿ ಕೂತು ಸಂಚಾರ ಮಾಡ್ತಾನೆ ಎಲ್ಲ ಕಡೆ, ಆದರೆ ಈ ದೇಹದಿಂದ ಹೊರಗೆ ಬರುವುದೇ ವಾಯುವಾಹನನಾಗಿ. ದೇವರು ಒಳಗೆ ಕೂತಿರ್ತಾನೆ. ಯಾವಾಗ ನಮ್ಮ ಆಯುಷ್ಯ ಮುಗೀತು ಆವಾಗ ಹೊರಗೆ ಬರ್ತಾನೆ. ಹೇಗೆ ಬರ್ತಾನೆ ಅಂತ ಹೇಳಿದರೆ, ಉಸಿರಾಟದ ದೇವತೆಯಾದ ವಾಯುದೇವ, ಆ ವಾಯುದೇವನಿಗೆ ಭಗವಂತ ಆದೇಶ ಮಾಡ್ತಾನೆ ಈ ದೇಹದೊಳಗ, ಇನ್ನು ಹೊರಡು ನೀನು ಅಂತ. ಆಗ ನಮ್ಮನ್ನು, ಜೀವನನ್ನು ಹಿಡಿದುಕೊಂಡು, ಅಂದರೆ ತನ್ನ ಎಡ ಹೆಗಲಿನಲ್ಲಿ ಜೀವನನ್ನು ಕೂರಿಸಿಕೊಂಡು, ಬಲ ಹೆಗಲಿನಲ್ಲಿ ಭಗವಂತನನ್ನು ಕೂರಿಸಿಕೊಂಡು, ಯಾವ ರೀತಿ ಹನುಮಂತ ರಾಮ ಲಕ್ಷ್ಮಣರನ್ನು ಹೊತ್ತು ಹೋಗ್ತಾ ಇದ್ದ, ಆ ರೀತಿ ಪ್ರಾಣದೇವ ಒಳಗಿನಿಂದ ಭಗವಂತನನ್ನು ಹೊತ್ತು ಈ ದೇಹದಿಂದ ಹೊರಗೆ ಬರ್ತಾನಂತೆ. ಅದಕ್ಕೆ ಲೋಕದಲ್ಲಿ ಪ್ರಸಿದ್ಧಿ ಇರುವುದೇ ಪ್ರಾಣ ಹೋಯಿತು ಅಂತ. ಯಾಕಂತೇಳಿದ್ರೆ ಆ ಪ್ರಾಣದೇವನೇ ನಮ್ಮನ್ನು, ಭಗವಂತನನ್ನು ಹೊತ್ತು ಮೇಲಕ್ಕೆ ಬರ್ತಾನೆ, ದೇಹದಿಂದ ಹೊರಗೆ ಹೋಗ್ತಾನೆ. ಅದಕ್ಕಾಗಿಯೇ ಆ ಭಗವಂತನನ್ನು ವಾಯುವಾಹನ ಅಂತ ಕರೆಯುವಂಥದ್ದು. ವಿಶೇಷವಾಗಿ ವಾಯುವಾಹನನಾದವ ರಾಮಾವತಾರದಲ್ಲಿ ಅದರ ಸಂಕೇತವಾಗಿಯೇ ಯಾವಾಗ ರಾವಣನೊಟ್ಟಿಗೆ ಯುದ್ಧಕ್ಕೆ ನಿಂತ ರಾಮಚಂದ್ರ, ಕೂಡಲೇ ಹನುಮಂತ ಬಂದವನು ನನ್ನ ಸ್ವಾಮಿ ನೆಲದಲ್ಲಿ ನಿಂತು ಯುದ್ಧ ಮಾಡುವುದ ಅಂತ
ತಾನು ಹೊತ್ತು ನಿಂತಿದ್ದಾನಂತೆ ಭಗವಂತನನ್ನ. ಅದರಿಂದಾಗಿ ವಾಯುವಾಹನ. ಯಾಕಂದರೆ ಹನುಮಂತ ಅಂತ ಹೇಳಿದ್ರೆ ವಾಯುದೇವ, ಅದಕ್ಕೆ ವಾಯುವಾಹನನಾದ ಭಗವಂತ. ಈ ನಾಮವನ್ನು ಹೇಳಿ ನಮಸ್ಕಾರ ಮಾಡಬೇಕಾದ್ರೆ ವಾಯುವಾಹನಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದ್ರೆ. ಮುಂದಿನದ್ದು ವಾಸುದೇವ ಅಂತ ನಮಸ್ಕಾರ ಮಾಡಬೇಕಾದ್ರೆ ವಾಸುದೇವಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ವಾಸ್ತವಿಕವಾಗಿ ವಾಸುದೇವ ಅಂತ ಹೇಳಿದ್ರೆ ವಸುದೇವನ ಮಗ. ವಸುದೇವ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಸತ್ವಂ ವಿಶುದ್ಧಂ ವಸುದೇವ ಸಂಹಿತಂ, ಶುದ್ಧವಾದ ಮನಸ್ಸು, ಅದನ್ನು ವಸುದೇವ ಅಂತ ಕರೀತಾರೆ. ಅಂಥ ಶುದ್ಧವಾದ ಮನಸ್ಸಿನಲ್ಲಿ ಕಾಣಿಸಿಕೊಳ್ಳುವವ ವಾಸುದೇವ. ಯಾರು ಶುದ್ಧವಾದ ಮನಸ್ಸಿರ್ತಾರೆ ಅವರು ದೇವರನ್ನು ನೋಡುತ್ತಾರೆ, ಅವರಿಗೆ ದೇವರ ಅನುಭವ ಆಗುತ್ತದೆ. ಅದಕ್ಕೆ ಅವನನ್ನು ವಾಸುದೇವ ಅಂತ ಕರೀತಾರೆ. ಅನೇಕ ಅರ್ಥಗಳು ವಾಸುದೇವ ಅನ್ನುವುದಕ್ಕೆ. ಅದಕ್ಕೆ ಈಗ ನಾವು ನೋಡ್ತಾ ಇರುವುದು ಒಂದರ್ಥ ವಾಸುದೇವ ಅನ್ನುವುದಕ್ಕೆ. ಮುಂದಿನ ರೂಪ ಬೃಹದ್ಭಾನು ಅಂತ ನಮಸ್ಕಾರ ಮಾಡಬೇಕಾದ್ರೆ ಬೃಹದ್ಭಾನವೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಭಾನು ಅಂತ ಹೇಳಿದ್ರೆ ಪ್ರಭೆ ಉಳ್ಳವನು, ಸೂರ್ಯ ಪ್ರಭೆ. ಅಯ್ಯೋ ಈ ಸೂರ್ಯ ಯಾವ ಲೆಕ್ಕ, ಯಾಕಂತ ಹೇಳಿದ್ರೆ ಈ ಸೂರ್ಯನಿಗಿಂತ ಸಾವಿರ ಹೆಚ್ಚು ಪ್ರಭೆ ಉಳ್ಳವನು ಭಗವಂತ. ಅದಕ್ಕೆ ಅವನು ಬೃಹದ್ ಭಾನು, ದೊಡ್ಡ ಸೂರ್ಯ. ನಿಜವಾಗಲೂ ಆ ಭಗವಂತ ಒಳಗೆ ಕೂತಿರುವುದರಿಂದಲೇ ಈ ಸೂರ್ಯ ಬೆಳಗುತ್ತಾ ಇದ್ದಾನಷ್ಟೆ. ಅದು ಎಷ್ಟೋ ಪ್ರಭೆಗಳನ್ನೆಲ್ಲ ತಡೆದು ಇವನು ಹೊರಗೆ ಹಾಕ್ತಾ ಇದ್ದಾನೆ. ಯಾವ ರೀತಿ ಒಂದು ದಪ್ಪ ಗ್ಲಾಸ್ ಇದೆ, ಅದರೊಳಗೊಂದು ನಾವು ಬಲ್ಬಿಟ್ಟು ಅಂತ ಹೇಳಿದರೆ ಅದು ಅನೇಕ ಕಿರಣಗಳನ್ನು ತಡೆ ಹಿಡಿದು ಕೆಲವು ಬೆಳಕನ್ನು ಹೊರಗಾಗ್ತದೆ. ಆದರೆ ನಿಜವಾಗಿ ಭಗವಂತನೇ ಬೆಳಗಿದ ಅಂದರೆ ಸಾವಿರ ಸೂರ್ಯರ ಬೆಳಕಂತೆ ಭಗವಂತನಂತ. ಅದಕ್ಕೆ ಬೃಹದ್ಭಾನು. ಹಾಗಂತ ನಾವು ದೇವ್ರ ಮುಂದೆ ಹೋಗ್ಲಿಕ್ಕೆ ಆಗೋಲ್ಲ ಅಂತ ತಿಳ್ಕೊಳ್ಬೇಡಿ, ಎಲ್ಲಿ ಸುಟ್ಟು ಭಸ್ಮ ಆಗ್ತೇವೆ. ಯಾಕಂದರೆ ಈ ಸೂರ್ಯನ ಹತ್ರನೇ ಹೋಗ್ಲಿಕ್ಕೆ ಆಗೋಲ್ಲ, ಇನ್ನು ಭಗವಂತನ ಬಳಿ ಹೇಗೆ ಹೋಗ್ಲಿಕ್ಕಾಗತ್ತೆ ಅಂತ. ಸಾವಿರ ಸೂರ್ಯರ ಪ್ರಭೆವುಳ್ಳವ, ಸಾವಿರ ಚಂದ್ರರ ಶೀತಳವಾದ ಕಾಂತಿ ಕಿರಣವುಳ್ಳವ. ಅದರಿಂದಾಗಿ ದೇವರ ಬಳಿ ಹೋದರೆ ಅಷ್ಟೇ ತಂಪಂತೆ. ಸಾವಿರ ಸೂರ್ಯರ ಪ್ರಭೆ ಅಂತೆ. ಇದು ದೇವರ ವೈಶಿಷ್ಟ್ಯ. ಅದಕ್ಕೆ ಅವನನ್ನು ಬೃಹದ್ ಭಾನು ಅಂತ ಕರೀತಾರೆ. ಮುಂದಿನದ್ದು ಆದಿದೇವ ಅಂತ ಹೇಳುವಂಥದ್ದು. ನಮಸ್ಕಾರ ಮಾಡಬೇಕಾದ್ರೆ ಆದಿದೇವಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಇದೇನು ಅಂತ ಹೇಳಿದ್ರೆ ಅದರ ಹೆಸರೇ ತಿಳಿಸುವಂತೆ ಯಾರೂ ಇಲ್ಲದೇ ಇದ್ದಾಗಲೂ ಇದ್ದಂಥವ ಇವನು ಆದಿದೇವ. ಮೊದಲಿನಿಂದಲೂ ದೇವನಾಗಿ ಇರುವಂಥವನು, ಅಂದರೆ ಆಟ ಆಡಿಕೊಂಡೇ ಇರುವವನು. ದೇವ ಅಂತ ಹೇಳಿದ್ರೆ ಕ್ರೀಡಾರೂಪನಾಗಿರುವ ಭಗವಂತ. ಯಾರೂ ಇಲ್ಲದೇ ಇದ್ದಾಗಲೂ ಇದ್ದಂಥ ಕ್ರೀಡಾಮೂರ್ತಿ, ತಾನಾಗಿ ಆಟ ಆಡ್ಕೊಂಡಿರ್ತಾನೆ ಭಗವಂತ, ಯಾರೂ ಬೇಕಾಗಿಲ್ಲ. ಅದಕ್ಕೆ ಆದಿದೇವ. ಮುಂದಿನದ್ದು ಪುರಂದರಃ ಅಂತ ನಮಸ್ಕಾರ ಮಾಡಬೇಕಾದ್ರೆ ಪುರಂದರಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಪುರಂದರ ಅಂದರೆ ಪುರ ಅಂತ ಹೇಳಿದ್ರೆ ಈ ದೇಹ. ಈ ದೇಹವನ್ನು ದರ ಅಂದರೆ ನಾಶ ಮಾಡುತ್ತಾನೆ. ಯಾರು ಭಗವಂತನನ್ನ ಆರಾಧನೆಯನ್ನು ಮಾಡ್ತಾರೆ ಅಂಥವರ ಈ ದೇಹವನ್ನು ನಾಶ ಮಾಡ್ತಾನೆ ಅಂದರೆ ಮತ್ತೆ ಹುಟ್ಟಿಲ್ಲದಂತೆ ಮಾಡ್ತಾನೆ. ಏನು ನಾವು ಪ್ರಾರ್ಥನೆ ಮಾಡ್ತೇವೆ, ಪುಟ್ಟಿಸಲೇ ಬೇಡ ಎನ್ನ, ಪುಟ್ಟಿಸಿದಕ್ಕೆ ಪಾಲಿಸೆನ್ನ ಅಂತ. ಈ ದೇಹ ಇರುವವರೆಗೆ ಕಷ್ಟ ಇದ್ದದ್ದೇ. ಅದಕ್ಕೆ ಯಾವಾಗ ಈ ದೇಹ ಹೊರಟೋಯ್ತು ಅಲ್ಲಿಗೆ ಕಷ್ಟದ ಮುಗೀತು. ಹೀಗೆ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸಿ ಈ ದೇಹವನ್ನು ನಾಶಗೊಳಿಸಿ ತನ್ನ ಲೋಕಕ್ಕೆ ಸೇರಿಸಪಡೆಗೊಳಿಸುವ, ಅದಕ್ಕೆ ಅವನಿಗೆ ಪುರಂದರ ಅಂತ ಹೆಸರು.